ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರೇ, ಸಂಸ್ಥೆಯ ಹಿರಿಯರೇ, ಶ್ರದ್ಧೆಯ ಗುರುಗಳೇ, ಪ್ರೀತಿಯ ಮಕ್ಕಳೇ, ಗೌರವಾನ್ವಿತ ಪಾಲಕರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ವಿದ್ಯಾರ್ಥಿಗಳ ಜೀವನದಲ್ಲಿ ಹೆತ್ತವರ ಹೊಣೆಗಾರಿಕೆಯನ್ನು ಕುರಿತು ಚಿಂತನೆಯನ್ನು ಮಾಡೋದಕ್ಕೆ, ಚರ್ಚೆಯನ್ನು ಮಾಡೋದಕ್ಕೆ ನಾವಿಲ್ಲಿ ಸೇರಿದ್ದೀವಿ. ತಂದೆ ತಾಯಿಯಾದವರು ಮಕ್ಕಳ ವಿಷಯದಲ್ಲಿ ಅಲಕ್ಷ್ಯ ಮಾಡಿದರೆ, ಸ್ವಲ್ಪ ಉದಾಸೀನ ಮಾಡಿದರೆ ಮುಂದೆ ಬಹಳ ದೊಡ್ಡ ಬೆಲೆನ ತೆರಬೇಕಾಗ್ತದೆ. ಅದನ್ನು ಮನಗಂಡು ಇತ್ತೀಚೆಗೆ ಸರ್ಕಾರವೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡಿ ಶಾಲಾ ಕಾಲೇಜುಗಳಲ್ಲಿ ಪಾಲಕರ ಸಮಾವೇಶ ಮಾಡಬೇಕು. ಮಕ್ಕಳಿಗೆ ಏನೇನು ಅಡಚಣೆ ಆಗ್ತಾ ಇದೆ ಕಲಿಯೋ ವಿಷಯದಲ್ಲಿ, ಬೆಳೆಯೋ ವಿಷಯದಲ್ಲಿ, ಅದನ್ನು ಶಿಕ್ಷಕರ ಜೊತೆ ಸೇರಿ ಮುಕ್ತವಾಗಿ ನೀವು ಚಿಂತನೆ ಮಾಡಬೇಕು. ಹಾಗೆ ಚಿಂತನೆಯನ್ನು ಮಾಡಿ ಎಲ್ಲ ಅಡೆತಡೆಗಳನ್ನು ಸರಿಸಿ ಮಕ್ಕಳನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಥರದ ಕಾರ್ಯಕ್ರಮಗಳಿಗೆ ನಿರ್ದೇಶನವನ್ನು ಮಾಡಿದೆ. ಬಹಳ ಸಂತೋಷ ಆಯಿತು. ಈ ಸಂಸ್ಥೆಯಲ್ಲಿ ಈ ವರ್ಷದ ಮೊದಲನೇ ಪಾಲಕರ ಸಮಾಲೋಚನಾ ಸಭೆಯಲ್ಲಿ ನೀವೆಲ್ಲ ಸೇರಿದ್ದೀವಿ. ಹೆಸರು ಹೆಂಗಿದೆ ನೋಡಿ, ಪಾಲಕರ ಸಮಾಲೋಚನಾ ಸಭೆ. ಸಮಾಲೋಚನಾ ಸಭೆ ಅಂದರೆ ಕೌನ್ಸಿಲಿಂಗ್ ಮಾಡೋದು, ಪಾಲಕರು ಮತ್ತು ಶಿಕ್ಷಕರು ಸೇರಿ ಮಾತಾಡೋದು. ಇವ್ರ ವಿಷಯದಲ್ಲಿ ಎಲ್ಲಿ ತಪ್ತಾ ಇದೆ, ಮಕ್ಕಳ ವಿಷಯದಲ್ಲಿ ಎಲ್ಲಿ ತಪ್ತಾ ಇದ್ದೇವೆ, ಯಾಕೆ ನಮ್ಮ ಮಕ್ಕಳು ಹಿಂದೆ ಬೀಳ್ತಾ ಇದ್ದಾರೆ ಅನ್ನುವುದನ್ನೇ ಪ್ರಧಾನವಾಗಿ ಶಿಕ್ಷಕರು ಮತ್ತು ಪಾಲಕರು ಸಮಾಲೋಚನೆ ಮಾಡೋದಕ್ಕೆ ಸಮಾಲೋಚನಾ ಸಭೆ ಅಂತ ಕರೀತಾರೆ. ಆದರೆ ಇಲ್ಲಿ ಮಕ್ಕಳು ಇರೋದರಿಂದ ಪಾಲಕರ ಸಮಾಲೋಚನಾ ಸಭೆಯಲ್ಲಿ ಮಕ್ಕಳು ಇರಬಾರ್ದು. ಯಾಕೆಂದರೆ ನಾವು ಅವ್ರ ಬಗ್ಗೆನೇ ಮಾತಾಡ್ತಿರ್ತೀವಲ್ಲ. ಆದರೂ ಅವರು ಇರೋದರಿಂದ ಈಗ ಪಾಲಕರು, ಮಕ್ಕಳು, ಶಿಕ್ಷಕರು 3 ಜನ ಸೇರಿ ಏನು ಮಾಡಬೇಕು ಅನ್ನುವಂಥ ಒಂದು 2-3 ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ನೋಡಿದರೆ ಎಲ್ಲ ಪಾಲಕರು ಪಾಲಕತ್ವ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇದ್ದವರೇ. ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಆದರೆ ಸಣ್ಣ ಸಣ್ಣ ಎಡವಟ್ಟಿನಿಂದಾಗಿ ಎಷ್ಟೋ ಜನ ಹೆತ್ತವರೇ ತಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಈ ದೃಷ್ಟಿಕೋನದಿಂದ ಸ್ವಲ್ಪ ಪಾಲಕರು ಜಾಗರೂಕರಾಗಬೇಕು, ಸೂಕ್ಷ್ಮ ವಿವೇಚನೆಯನ್ನು ಬೆಳೆಸ್ಕೋಬೇಕು. ಅಂಥದ್ದೊಂದು 2-3 ವಿಚಾರಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಎಲ್ಲ ಹೆತ್ತವರಿಗೂ ಕೂಡ ತಮ್ಮ ಮಕ್ಕಳು ಚೆನ್ನಾಗಿ ಬೆಳೀಬೇಕು, ಕಲಿಬೇಕು, ಸಾಧಿಸಬೇಕು, ದೊಡ್ಡ ಹೆಸರು ಮಾಡಬೇಕು ಅಂತ ಆಸೆ ಇರ್ತದೆ. ಯಾವ ಪಾಲಕರಾದರೂ ಆಗಲಿ, ಅದು ಬಡವರಾದರೂ ಆಗಲಿ, ಶ್ರೀಮಂತರಾದರೂ ಆಗಲಿ, ಕಲಿತವರಾದರೂ ಆಗಲಿ, ಕಲೀಲಾರ್ದವರಾದರೂ ಆಗಲಿ, ಎಲ್ಲರಿಗೂ ಈ ಆಸೆ ಇರ್ತದೆ. ಮಗ ಇದ್ದಾನೆ, ಮಗಳು ಇದ್ದಾಳೆ ಅಂದರೆ ಎಲ್ಲ ತಾಯಿ ತಂದೆ ವಿಚಾರ ಮಾಡೋದು ಇದು ಒಂದೇ: ನನ್ನ ಮಗ ಚೆನ್ನಾಗಿ ಬೆಳೀಬೇಕು, 4 ಮಂದಿಯೊಳಗೆ ಹೆಸರು ಮಾಡಬೇಕು, ಏನಾದರೂ ದೊಡ್ಡ ಸಾಧನೆ ಮಾಡಬೇಕು, ನಮ್ಮ ಹೆಸರು ತರಬೇಕು, ನಾಳೆ 4 ಮಂದಿ ಒಳಗಡೆ ನಮ್ಗೆ ಜನ ಎಲ್ಲ ಚಲೋ ಅನ್ನಬೇಕು. ಮತ್ತು ಇನ್ನು ಕೆಲವು ಪಾಲಕರು ಇಂಥವ್ರು ಯಾರಾದರೂ ಕಂಡ್ರೆ, ಏನಾದರೂ ಸಾಧನೆ ಮಾಡಿರೋರು ಕಂಡ್ರೆ, ದೊಡ್ಡ ವ್ಯಕ್ತಿಗಳು ಕಂಡ್ರೆ, ತಮ್ಮ ಮಕ್ಕಳನ್ನ ಅವ್ರ ಜಾಗ ಒಳಗಡೆ ಇಟ್ಟು ಹೋಲಿಕೆ ಮಾಡ್ತಾರೆ, ಕಲ್ಪನೆ ಮಾಡಿಕೊಳ್ತಾರೆ. ಈಗ ಉದಾಹರಣೆಗೆ ನಿನ್ನೆ ಟಿ ವಿ ಒಳಗಡೆ ಒಂದು ಕಾರ್ಯಕ್ರಮ ಬಂತು, ಸರಿಗಮಪ ಚಾಂಪಿಯನ್ ಕಾರ್ಯಕ್ರಮ, ಗಂಗಾವತಿ ಒಳಗೆ ಮಾಡಿದರು. ಅಲ್ಲಿ ಸಣ್ಣ ಸಣ್ಣ ಹುಡುಗರು ಸಾವಿರಾರು ಮಂದಿ ಮುಂದೆ ಅತ್ಯಂತ ಖುಷಿಯಿಂದ ಹಾಡ್ತಿದ್ರು. ಹಾಗೆ ಯಾರಾದರೂ ಮಕ್ಕಳು ಆಡಿದರೆ ಬೆಳೆದ್ರೆ ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳನ್ನ ಅವ್ರ ಜಾಗ ಒಳಗಡೆ ಇಟ್ಟು ನೋಡ್ತೀವಿ. ನಮ್ಮ ಮಗನೂ ಹಿಂಗೆ ಹಾಡು ಹೇಳಿದರೆ, ನಮ್ಮ ಮಗಳು ಹಿಂಗೆ ಸಾಧನೆ ಮಾಡಿದರೆ ಅಂತ ಕಲ್ಪನೆ ಮಾಡಿಕೊಳ್ತೀವಿ.
ಹೀಗೆ ಬೇರೆಯವ್ರ ಜಾಗೆಯೊಳಗಡೆ ನಮ್ಮ ಮಕ್ಕಳನ್ನ ಕಲ್ಪನೆ ಮಾಡಿಕೊಳ್ಳೋದೇನು ತಪ್ಪಲ್ಲ, ಅಥವಾ ಹಾಗೆ ನಮ್ಮ ಮಕ್ಕಳು ಬೆಳೀಬೇಕು ಅಂತ ಕನಸು ಕಾಣೋದು ಕೂಡ ತಪ್ಪಲ್ಲ. ಆದರೆ ಆ ಕಲ್ಪನೆಗಳು ಮತ್ತು ಕನಸು ನನಸಾಗಬೇಕಾದ್ರೆ ಹೆತ್ತವರಾದ ನಾವೇನು ಮಾಡಬೇಕು? ಅವ್ರು ಹೆಂಗೆ ದೊಡ್ಡ ದೊಡ್ಡ ಸಾಧನೆ ಮಾಡಿದಾರೋ, ಸಾವಿರಾರು ಜನರ ಮುಂದೆ ಹಾಡ್ತಾರೋ, ಕುಣಿತಾರೋ, ಮಾತಾಡ್ತಾರೋ, ಹಾಗೆ ಇವರು ಆಗಬೇಕಲ್ಲ, ನಮ್ಮ ಮಕ್ಕಳು ಆಗಬೇಕಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅನ್ನೋ ವಿಚಾರ ತುಂಬ ಸೂಕ್ಷ್ಮವಾದದ್ದು. ಭಾಳ ಮಂದಿ ತಾಯಿ ತಂದೆ ಇಲ್ಲೇ ತಪ್ಪು ಮಾಡೋರು. ಪಾಲಕರಾದ ನಾವು, ಅಂದರೆ ತಂದೆ ತಾಯಿ ಆದ ನಾವು ಏನು ಪ್ರಯತ್ನ ಮಾಡಿದರೆ, ಏನು ಕೆಲಸ ಮಾಡಿದರೆ, ಏನು ತ್ಯಾಗ ಮಾಡಿದರೆ, ಏನು ಬಂಡವಾಳ ಮಾಡಿದರೆ, ಹಾಕಿದರೆ ನಮ್ಮ ಮಕ್ಕಳು ಬೆಳೀತಾರೆ. ಮಕ್ಕಳು ಸಾಧನೆ ಮಾಡ್ತಾರೆ ಅಂದರೆ ಯಾರು ಹುಟ್ಟ ಎಲ್ಲ ಸಾಮರ್ಥ್ಯನ ಒಳಗಡೆ ಇಟ್ಕೊಂಡು ಬಂದಿರೋದಿಲ್ಲ. ಯಾರು ಹುಟ್ಟ ಬುದ್ಧಿವಂತರು, ಹುಟ್ಟ ದಡ್ರು, ಹುಟ್ಟ ಅತ್ಯಂತ ಕುಶಲಿಗಳು, ಅತ್ಯಂತ ದರಿದ್ರರು ಅಂತ ಇರೋದಿಲ್ಲ. ಹೆತ್ತವರು ಮನೆಯೊಳಗಡೆ ಮಕ್ಕಳಿಗೆ ಎಂಥ ವಾತಾವರಣನ ನಿರ್ಮಾಣ ಮಾಡಿಕೊಡ್ತೀವಿ ಅನ್ನೋದ್ರ ಮೇಲೆ ಮಕ್ಕಳ ಬೆಳವಣಿಗೆ ತೀರ್ಮಾನ ಆಗ್ತದೆ. ಆದರೆ ತಂದೆ ತಾಯಿ ಆಗಿರೋ ನಮಗೆ ಹೊಟ್ಟೆ ತುಂಬಿಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗಿರೋ ಕಾಲಕ್ಕೆ ಇಂಥವೆಲ್ಲ ವಿಚಾರ ಮಾಡೋದಕ್ಕೆ ಟೈಮ್ ಸಿಗಲ್ಲ. ನಾವೇನು ವಿಚಾರ ಮಾಡ್ತೀವಿ? ನಮ್ಮ ಮನೆ ನಡಿಬೇಕು, ನಮ್ಮ ಹೊಟ್ಟೆ ತುಂಬಬೇಕು, ಮಕ್ಕಳಿಗೆ ಶಾಲೆ ಕಲಿಯೋದಕ್ಕೆ ಫೀಸ್ ಕಟ್ಟಿಸ್ಬೇಕು, ಪುಸ್ತಕ ಕೊಡಿಸ್ಬೇಕು, ಬಟ್ಟೆ ಕೊಡಿಸ್ಬೇಕು, ಇದನ್ನು ವಿಚಾರ ಮಾಡ್ತೀವಿ ವಿನಃ ನಮ್ಮ ಮಕ್ಕಳಿಗೆ ಅವ್ರ ಮನಸ್ಸು ವಿಕಾರ ಆಗಲಾರದ ಹಾಗೆ ಅವರು ಬೆಳೆಯೋದಕ್ಕೆ, ಕಲಿಯೋದಕ್ಕೆ, ಸಾಧನೆ ಮಾಡೋದಕ್ಕೆ ಪೂರಕವಾದಂಥ ವಾತಾವರಣ ಏನು ಬೇಕು ಅಂತ ಯಾರೂ ವಿಚಾರ ಮಾಡಲ್ಲ. ಎಲ್ಲೋ 4-5 ಜನ ತಿಳಿದವರು ಇಂಥ ವಿಚಾರಗಳನ್ನು ಮಾಡ್ತಾರೆ. ಆದರೆ ಭಾಳ ಜನ ಪಾಲಕರು ಮಕ್ಕಳ ವಿಷಯದಲ್ಲಿ ಇಷ್ಟು ದೊಡ್ಡ ಅಲಕ್ಷ್ಯ ಮಾಡ್ತಾರಲ್ಲ. ಚಿಲ್ಲರ ವಿಷಯದ ಬಗ್ಗೆ ತಾಸು, 1.5 ತಾಸು, 2 ತಾಸು ಮಾತಾಡ್ತಾರೆ. ಸಂಬಂಧನೇ ಇರೋದಿಲ್ಲ. ಒಣ ರಾಜಕೀಯ ಮಾತಾಡ್ತಾರೆ, ಊರಾಗಿನ ಗದ್ದದ ಬಗ್ಗೆ ಮಾತಾಡ್ತಾರೆ, ಆಜು ಬಾಜು ಮನೆ ಬಗ್ಗೆ ಮಾತಾಡ್ತಾರೆ. ಸ್ವಂತ ಮಕ್ಕಳ ಬಗ್ಗೆ, ನಾಳೆ ಮನೆ ದೀಪ ಹಚ್ಚೋ ಮಕ್ಕಳ ಬಗ್ಗೆ, ನಮ್ಮ ಆಸ್ತಿಯವರು ಅವ್ರ ಬಗ್ಗೆ ಏನು ಮಾಡಬೇಕು ಅಂತ ಯಾವ ಅವ್ವ ಆಗಲಿ ಅಪ್ಪ ಆಗಲಿ ಕೂತ್ಕೊಂಡು ವಿಚಾರನೂ ಮಾಡೋದಿಲ್ಲ, ಮಾತಾಡೋದು. ಈಗ ಒಂದು 25 ವರ್ಷದ ಹಿಂದೆ ಪ್ರಸಂಗ ಬೇರೆ ಇತ್ತು. ಆವಾಗ ನಾವು ಮಕ್ಕಳಿಗೆ ಇಷ್ಟು ಕಾಳಜಿ ಮಾಡೋ ಜರೂರತ್ತಿರಲಿಲ್ಲ. ಯಾಕೆ ಅಂದರೆ ಅವರಿಗೆ ಕೆಡೋದಕ್ಕೆ ಅವಕಾಶಗಳು ಭಾಳ ಕಡಿಮೆ ಇತ್ತು. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ ತಾಯಿ ತಂದೆ ಆದವರು. ನಾವು ಸಣ್ಣವರಿದ್ದಾಗ, ನೀವು ಸಣ್ಣವರಿದ್ದಾಗ ಹೊರಗೆ ಮಗ ಹೋದ ಅಂದರೆ, ಹೊರಗೆ ಹುಡುಗಿ ಹೋದಳು ಅಂದರೆ ಕೆಡ್ತಾನೆ, ಹಾದಿ ತಪ್ತಾನೆ, ಅಭ್ಯಾಸ ಬಿಡ್ತಾನೆ ಅಂತ ಚಿಂತೆ ಮಾಡೋದಕ್ಕೆ ಆಸ್ಪದ ಇರಲಿಲ್ಲ. ಹೊರಗೆ ಹೋದ್ರೆ ಹೋಗ್ತಿದ್ರು, ಆಡ್ತಿದ್ರು, ದಣು ಮಾಡ್ಕೋತಿದ್ರು, ಬರ್ತಿದ್ರು. ಇಷ್ಟು ಬಿಟ್ಟರೆ ಬಾಕಿ ಏನೂ ಇರ್ತಿದ್ದಿಲ್ಲ. ಈಗ ವಾತಾವರಣ ಹಂಗಿಲ್ಲ. ಮನೆ ಹೊಸಲದಿಂದ ಹೊರಗೆ ಕಾಲಿಟ್ಟರು ಅಂದರೆ ಮಕ್ಕಳು ವ್ಯವಸ್ಥಿತವಾಗಿ ಮನೆಗೆ ಬರ್ತಾರೆ ಅನ್ನೋ ಭರವಸೆ ಈಗ ಇಲ್ಲ. ವಾತಾವರಣ ಅಂಥ ಪರಿಸ್ಥಿತಿ ಇಲ್ಲ. ಮೊದಲು ತಾಯಿ ತಂದೆ ಜವಾಬ್ದಾರಿ ಏನಿತ್ತು? ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಕೊಡಬೇಕು, ಚಲೋ ಅರಿವಿ ಉಡಿಸ್ಬೇಕು, ಅವ್ರನ್ನ ಕಲಿಯಾಕೆ ಕಳಿಸ್ಬೇಕು. ಇಷ್ಟು ಮಾಡಿದರೆ ಅವಂದು ಅಪ್ಪಂದು ಕೆಲಸ ಮುಗೀತಿತ್ತು ಮೊದಲು. ಈಗ ಹಂಗಿಲ್ಲ. ಈಗ ಉಣಿಸೋದು ಉಡಿಸೋದಕ್ಕಿಂತ ಅವ್ರನ್ನ ಬೆಳೆಸೋದ್ರ ಬಗ್ಗೆ ತಾಯಿ ತಂದೆ ಹೆಚ್ಚು ಕಾಳಜಿ ಮಾಡಬೇಕಾಗಿದೆ. ಯಾಕೆ? ಹೊರಗಡೆ ವಾತಾವರಣ ಹೆಂಗಿದೆ ನೋಡಿ. ಈಗ ಒಂದು 1.5 ತಿಂಗಳ ಹಿಂದೆ ಒಂದು ಘಟನಾ ನಡೀತು ಬಳ್ಳಾರಿ ಜಿಲ್ಲಾದೊಳಗಡೆ. ಒಬ್ಬ ಹುಡುಗ ಹಾಸ್ಟೆಲ್ ಒಳಗಡೆ 9ನೇ ಕ್ಲಾಸ್ ಹುಡುಗ, ಸಾಹೇಬ್ರಿಗೆ ಗೊತ್ತಿರಬೇಕು, ASI ಸಾಹೇಬ್ರಿಗೆ, ಅವರಂದರು ಕಡಿಮೆ ವಯಸ್ಸಿರೋರು ಅಪರಾಧಗಳಲ್ಲಿ ಹೆಚ್ಚು ಭಾಗವಹಿಸ್ತಾ ಇದ್ದಾರೆ ಅಂತಂದರು. ಇದು ತುಂಬ ಅವಮಾನಕರ ಬೆಳವಣಿಗೆ. 9ನೇ ಕ್ಲಾಸ್ ಹುಡುಗ ಹಾಸ್ಟೆಲ್ ಒಳಗಡೆ ನಾನು ಊರಿಗೆ ಹೋಗಬೇಕು, ಸೂಟಿ ಕೊಡ್ರಿ ಅಂತ ಸರ್ನೆಲ್ಲ ಕೇಳಿದ್ದಾನೆ. ಅವರು ಸೂಟಿ ಕೊಡೋದಿಲ್ಲ ಅಂದಿದ್ದಕ್ಕೆ ರಾತ್ರಿ ಎಲ್ಲರೂ ಮಲ್ಕೊಂಡಾಗ ಒಂದು ಕಬ್ಬಿಣದ ಸಳಿ ತೊಗೊಂಡು ಎಲ್ಲರನ್ನೂ ಬಡಿದು 3-4 ಮಂದಿನ ಸಾಯಿಸಿದಾನು. ನಡೀತದು. ಟಿವಿಯಾಗಿ ಬಂತು, ಪೇಪರಿಗೆ ಬಂತು, ಎಲ್ಲ ಬಂತು, ನೀವು ಮೊಬೈಲ್ನಾಗ ಬಂತು, ನೀವು ನೋಡಿರಿ. ಆದ್ರೆ ಸುಮ್ಮನೆ ಮೈನ್ ಗೊತ್ತೇ ಇಲ್ಲ ನಂಗೆ ಲೋಲೋಲೋಲ ಮಾಡ್ತಾಯಿದ್ದೀವಿ. ನನ್ನ ಪ್ರಶ್ನೆ ಏನು? 9-6 ಅಂದರೆ 15 ವರ್ಷ ಅವನಿಗೆ. 15 ವರ್ಷದ ಒಬ್ಬ ಹುಡುಗನಿಗೆ ರಜಾ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಮರ್ಡರ್ ಮಾಡುವಷ್ಟು ಸಿಟ್ಟು ಯಾಕೆ ಬರ್ತಾ ಇದೆ? ಅವ್ವ ಅಪ್ಪ ಆದವ್ರು ಇದ್ರ ಬಗ್ಗೆ ಎಂದೂ ಅವನ ಹತ್ರ ಮಾತಾಡಲೇ ಇಲ್ಲ. ಹೆಂಗೆ ಸಮಾಧಾನದಿಂದಿರಬೇಕು, ಹೆಂಗೆ ಬೇಕಾಗಿದ್ದನ್ನು ಪಡ್ಕೋಬೇಕು ಅಂತ ತಿಳಿಸ್ಲೇ ಇಲ್ಲ. ಎಲ್ಲ ಶಾಲೆಯಾಗಿನ ಮಾಸ್ತರೇ ಕಲಿಸ್ಬೇಕು.
ನಮಗೆ 2 ಮಕ್ಕಳು ಇರ್ತಾವೆ, ಭಾಳ ಅಂದ್ರೆ 3 ಇರ್ತಾವೆ, ಬಬ್ಬ ಅಂದ್ರೆ 4 ಇರ್ತಾವೆ. 2-3 ಹುಡುಗರನ್ನ ಸಂಭಾಳಿಸಾಕ 7-11 ಆಗ್ತೈತೆ. 50-60 ಹುಡುಗರನ್ನ ಸರ್ ಟೀಚರ್ ಸಂಭಾಳಿಸ್ಬೇಕು. ಅವ್ರಿಗೆ ಇದೊಂದೇ ಕೆಲಸ ಇರೋದಿಲ್ಲ. ಅವ್ರಿಗೆ ಪಾಠ ಮುಗಿಸ್ಬೇಕು, ಪರೀಕ್ಷೆ ತೊಗೋಬೇಕು, ಮಾರ್ಕ್ಸ್ ಕೊಡಬೇಕು, ಪರೀಕ್ಷೆಗೆ ತಯಾರಿ ಮಾಡಬೇಕು, 12 ಕೆಲಸ ಇರ್ತಾವೆ. ತಾಯಿ ತಂದೆ ಆದವರು ಶಾಲೆಯೊಳಗಡೆ ಇರೋ ಎಲ್ಲ ಶಿಕ್ಷಕರೇ ಕಲಿಸ್ಬಿಡ್ತಾರ, ತಿಳಿಸ್ಬಿಡ್ತಾರ ಅಂತ ಸುಮ್ಮನೆ ಕೈ ಕಟ್ಟಿ ಕೂತೀವಿ ಅಂದ್ರೆ ನಾಳೆ ನಮ್ಮ ಮಕ್ಕಳು ಏನು ಆಗ್ತಾರ ಅಂತ ಹೇಳಕ್ಕೆ ನಮ್ಗೆ ಆಗೋದಿಲ್ಲ. ಈಗ ವಾರದ ಹಿಂದೆ ಇನ್ನೊಂದು ಘಟನೆ ನಡೀತು, ನೀವು ನೋಡಿರಬೇಕು. 16 ವರ್ಷದ ಒಬ್ಬ ಹುಡುಗ ಅವ್ವ ಅಪ್ಪ ತಂಗಿನ 3 ಮಂದಿನೂ ಮರ್ಡರ್ ಮಾಡಿ ಊರಾಗ ತಿರುಗಾಡ್ಕೋತ ರಾಜಾರೋಷ ತಿರುಗಾಡ್ತಾ ಇದ್ದಾರೆ. ಮಕ್ಕಳ ಮನಸ್ಸು, ಇವರೇನು ಸಣ್ಣ ಹುಡುಗರದಲ್ಲ, ಇವ್ರ ಮನಸ್ಸು ಹಿಂಗೆ ಕ್ರೌರ್ಯ, ವಿಕಾರ, ಅಸಹ್ಯ, ಅಶ್ಲೀಲತೆ, ಅಪನಂಬಿಕೆ, ಅನಾಚಾರ ಇಂಥದನ್ನು ಹೆಚ್ಚು ಯಾಕೆ ಅಪೇಕ್ಷೆ ಪಡ್ತಾ ಇದೆ? ಹಿಂಗೆ ಮಕ್ಕಳ ಮನಸ್ಸು ಬೆಳೀತಾ ಹೋಯಿತು ಅಂದ್ರೆ ನಮ್ಮ ಪರಿಸ್ಥಿತಿ ಏನು? ಊರು ಚಿಂತೆ ಮಾಡಬೇಡಿ, ನಿಮ್ಮ ಮನೆ ಪರಿಸ್ಥಿತಿ ಏನು ಆಲೋಚನೆ ಮಾಡಿ. ಅದಕ್ಕೆ ಹಿಂದಿನಿಗಿಂತ ಇಂದು ಮಕ್ಕಳನ್ನು ಹೆಚ್ಚು ಕಾಳಜಿ ಮಾಡುವ ಅವಶ್ಯಕತೆ ಹೆತ್ತವರಿಗಿದೆ. ಅವಳಿಗೆ ಹಿಂದೆ ಹೆಂಗಿತ್ತು? ಒಂದು 30 ವರ್ಷದ ಹಿಂದೆ ಮನೆಯೊಳಗಡೆ ಅಪ್ಪ ಅವ್ವ ಮಗನ ನೋಡಲಿಲ್ಲ ಅಂದರು, ಮಗಳು ನೋಡಲಿಲ್ಲ ಅಂದರು, ಅಜ್ಜ ಆಯಿ ಇರ್ತಿದ್ರು, ದೊಡ್ಡಪ್ಪ ದೊಡ್ಡವ್ವ ಇರ್ತಿದ್ರು, ಅವ್ರು ತಾಕೀತು ಮಾಡ್ತಿದ್ರು, ತಕರಾರು ಮಾಡ್ತಿದ್ರು, ಏನಾರ ಅಂದ್ರೆ ಜಗಳಾಡಿದ್ರೆ ಬೈದ್ರೆ ಹೊಡಿತಿದ್ರು. ಈಗ ಯಾರದಾರ ಅವ್ರನ್ನ ಹೊಡ್ಯಾಕೆ? ಈಗ ಅವ್ರನ್ನ ಯಾರೂ ಹೊಡೆಯಂಗಿಲ್ಲ. ಮತ್ತು ಮನ್ಯಾಗೂ 3, 4, 5, 6 ಹುಡುಗರು ಇರ್ತಿದ್ವು. ಒಂದು ಕಲೀತು ಅಂದ್ರೆ ಒಂದು ಆಡ್ತಿತ್ತು, ಒಂದು ದುಡ್ಯಾಕೆ ಹೋಗ್ತಿತ್ತು. ಈಗ ಪ್ರಸಂಗ ಹಂಗಿಲ್ಲ. ಹೊಡೆಯೋರಿಲ್ಲ, ಬೈಯೋರಿಲ್ಲ, ಗದರ್ಸೋರಿಲ್ಲ, ಹೆದರ್ಸೋರಿಲ್ಲ, ತಾಕೀತು ಮಾಡೋರಿಲ್ಲ. ಒಂದೊಂದು ಹುಟ್ಟಿರ್ತಾವು, ಮುದ್ದು ಮಾಡಿ ಚಂದ ಮಾಡಿ ಪ್ರೀತಿ ಮಾಡಿ ನಮ್ಮ ತಲೆ ಮ್ಯಾಗ ಹಿಂಡಿ ಅರ್ಯಕ್ಕೆ ತಯಾರಾಗ್ತವೆ. ಆವಾಗ ಊರಾಗ ಹಣಿ ಮ್ಯಾಗ ಕೈ ಕೊಟ್ಕೊಂಡು ಏನು ಮಾಡೋದು, ದೇವ್ರು ನನ್ನ ಹೊಟ್ಯಾಗ ಒಂದು ಹುಳ ಹಾಕಿದ ಅಂತ ಹೇಳ್ಕೋತ ಕೊಂಡಿರ್ತೀವಿ. ದೇವ್ರು ಹಾಕ್ಯಾನ ಹುಳ ತಂದು ನಮ್ಮ ಹೊಟ್ಯಾಗ? ದೇವ್ರು ದಿನ ಬಂದು ನಮ್ಮ ಹುಡುಗರಿಗೆ ಸಾಲಿ ಕಲಿಸ್ಕೊತ ಕೊಂಡಿರ್ಬೇಕು? ದೇವ್ರು ಬಂದು ಅಭ್ಯಾಸ ಮಾಡಪ್ಪ, ಊಟ ಮಾಡಪ್ಪ, ಜಳಕ ಮಾಡಪ್ಪ, ಕೆಲಸ ಮಾಡಪ್ಪ? ದೇವ್ರ ಕೆಲಸ ಇದು? ಅರೇ ಅವ್ವ ಅಪ್ಪ ಆದವ್ರು ನಾವು ಅವ್ವ ಅಪ್ಪನ ಕೆಲಸ ಏನು ಮಾಡಬೇಕು ಅದನ್ನು ಮಾಡಲಾರ್ದ ಬಾಕಿದವ್ರನ್ನ ದೂಷಣೆ ಮಾಡಿದ್ರೆ, ಬಾಕಿದವ್ರನ್ನ ದೂರ ಕೂತೀವಿ ಅಂದರೆ ಏನೇನೂ ಪ್ರಯೋಜನ ಇಲ್ಲ. ಅದಕ್ಕೆ ಇತ್ತೀಚೆಗೆ ಈ ಕೆಲಸ ಹೆಚ್ಚಾಗಬೇಕಾಗಿದೆ, ಮಕ್ಕಳನ್ನು ಕಾಳಜಿ ಮಾಡೋದು. ನೀವು ಬೇಕಾದ್ರೆ ಹೋಗಿ ಗೂಗಲ್ನ್ಯಾಗ, ಯೂಟ್ಯೂಬ್ನ್ಯಾಗ ಸರ್ಚ್ ಮಾಡಿ ನೋಡ್ರಿ, ಪ್ಯಾರೆಂಟಿಂಗ್ ಕೋರ್ಸಸ್ ಅಂತ ಅದಾವೆ. ಪ್ಯಾರೆಂಟಿಂಗ್ ಕೋರ್ಸಸ್ ಅಂದ್ರೆ ಅಪ್ಪ ಅವನ ಕೆಲಸ ಮಾಡೋದು ಹೆಂಗಂತ ಕಲಿಸ್ಕೊಡಕತ್ಯಾರ. ಹಂಗೆ 1 ತಾಸು ಕಲಿಸಾಕ 5,000 ರೂಪಾಯಿ ತೊಗೋತಾರೆ ಬೆಂಗಳೂರಿನ್ಯಾಗ. ನಮಗೆ ಅಪ್ಪ ಅವ್ವ ಆಗೋದು ಹೆಂಗಂತ ಯಾರೂ ಕಲಿಸಿಲ್ಲ. ಖರೆ ಅಪ್ಪನ ಕೆಲಸ ಹೆಂಗೆ ಮಾಡೋದು, ಅವನ ಕೆಲಸ ಹೆಂಗೆ ಮಾಡೋದು ಅಂತ ಕಲಿಸಾಕ 5,000 ರೂಪಾಯಿ ಕೋರ್ಸ್ ತೊಗೊಳಕತ್ತಾರೆ. ಯಾಕಂದ್ರೆ ನಾವು ಅದನ್ನು ಬಿಡ್ತಾ ಇದ್ದೀವಿ. ನಮ್ಮ ಜಿಮ್ಮೆದಾರಿಗಳನ್ನು ನಾವು ಬಿಡ್ತಾ ಇದ್ದೀವಿ, ಮರೀತಾ ಇದ್ದೀವಿ. ಅದಕ್ಕೆ ಪಾಲಕರಾದವರು, ಇನ್ ದ ಸೆನ್ಸ್ ಅವ್ವ ಆದಾಕಿ ಅಪ್ಪ ಆದವ ಏನು ಮಾಡಬೇಕು ಅಂತ 1-2-3 ಸಾಮಾನ್ಯ ವಿಚಾರಗಳನ್ನು ನಿಮಗೆಲ್ಲ ಗೊತ್ತಿರೋದೇ, ನೀವು ಮಾಡ್ತಾ ಇರೋದೇ, ಅದನ್ನು ಸ್ವಲ್ಪ ಮೆಲಕ್ಕೆ ಹಾಕೋ ಪ್ರಯತ್ನವನ್ನು ಮಾಡೋಣ. ಸಿರಿಯಾ ದೇಶದಲ್ಲಿ ಖಲೀಲ್ ಗಿಬ್ರಾನ್ ಅಂತ ಒಬ್ಬರು ಬಹಳ ದೊಡ್ಡ ತತ್ವಜ್ಞಾನಿ. ಅವ್ರದ್ದು ದಿ ಪ್ರಾಫೆಟ್ ಅಂತ ಒಂದು ಪುಸ್ತಕ ಇದೆ. ಜಗತ್ತಿನ ಎಲ್ಲ ಭಾಷೆಯೊಳಗೂ ಆ ಪುಸ್ತಕ ಇದೆ. ಕನ್ನಡದೊಳಗಡೆ ದೇವದೂತ ಅಂತ ಇದೆ. ನಿಮ್ಗೆ ಯಾರಿಗಾರ ಪುಸ್ತಕ ಓದೋ ರೂಢಿ ಇದ್ದರೆ ಆ ಒಂದು ಪುಸ್ತಕ ತೆಗೆದು ಒಂದು ಸರಿ ನೋಡಿರಿ. ಈಗ ಪುಸ್ತಕ ಓದೋಕೆ ಯಾರಿಗೆ ರೂಢಿ ಐತಿ? ರೂಢಿ ಬಿಡ್ರಿ, ಟೈಮ್ ಯಾರಿಗೆ ಐತಿ ಹೇಳ್ರಿ? ಅವ್ವ ಅಪ್ಪಗೂ ಇಲ್ಲ, ಶಾಲೆಗೆ ಹುಡುಗರಿಗೂ ಇಲ್ಲ. ಈಗ ಏನಿದ್ರೂ ಒಟ್ಟು ದಿನ ಓಡಿಸೋ, ದಿನ ದುಡೋದು. ಮನೆ ಶಾಲೆ ಕಲಿಯೋ ಮನೆ ಲಕ್ಷಣ ಏನಂದ್ರೆ ತಿಂಗಳಿಗೆ 1 ಹೊಸ ಪುಸ್ತಕ ಆ ಮನೆಯಾಗ ಬರಬೇಕು. ತಿಂಗಳಿಗೆ 1 ಹೊಸ ಪುಸ್ತಕ ಆ ಮನೆಗೆ ಬರಬೇಕು. ಅವರ ತರಬೇಕು, ಅಪ್ಪರ ತರಬೇಕು, ಕಿಂವ ಶಾಲೆ ಕಲಿಯೋ ಹುಡುಗರ ತರಬೇಕು. ಯಾರ ಮನೆಗೆ ತಿಂಗಳಿಗೆ 1 ಪುಸ್ತಕ ತರ್ತಾರೆ ಹೇಳಿ? ಇದ್ದಿದ್ದು ಮಾರಾಕತ್ತಾರೆ ರದ್ದಿಗೆ ಹಾಕಿ. ಎಷ್ಟು ಕೊಡು ತೊಗೊಂಡು ಹೋಗಂತಾರೆ ರದ್ದಿಗೆ ಇದ್ದಿದ್ದು. ಇನ್ನು ತಂದು ಓದೋ ಮಾತು ಭಾಳ ಕಷ್ಟ ಇದೆ. ದೇವದೂತ ಆ ಪುಸ್ತಕದ ಹೆಸರು. ಖಲೀಲ್ ಗಿಬ್ರಾನ್ ಭಾಳ ದೊಡ್ಡ ವ್ಯಕ್ತಿ ಅವರು. ಅವ್ರದ್ದೊಂದು ಪದ್ಯ ಇದೆ, ದ ಚಿಲ್ಡ್ರನ್, ಮಕ್ಕಳು. ನೀವು ಕೇಳಿಸ್ಕೋರಿ ತಾಯಿ ತಂದೆ. ಆ ಪದ್ಯ ಏನು ಭಾಳ ಹೇಳೋದಿಲ್ಲ, ವಿಸ್ತೃತ ಪದ್ಯ ಇದೆ. ಅದ್ರಾಗಿನ ಒಂದು 2-3 ಸಾಲು ನಿಮ್ಗೆ ಹೇಳಬೇಕು ಅನ್ನಿಸ್ತು. ಅವ್ರು ಏನಂತಾರೆ ತಾಯಿ ತಂದೆಗೆ, ನಿಮ್ಮ ಮಕ್ಕಳು ಸ್ವಲ್ಪ ಇದು ತಾತ್ವಿಕ ಮಾತದೆ, ತಾರ್ಕಿಕ ಮಾತದೆ, ವಿಚಾರ ಮಾಡಿರಿ. ಹೆಂಗೆ ಹೇಳ್ಯಾರ ನೋಡ್ರಿ ಅವರು. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳೇ ಅಲ್ಲ.
ನಿಮ್ಮೊಳಗಿಂದ ಬಂದಿರುವರಲ್ಲದೆ ನಿಮ್ಮಿಂದ ಬಂದಿಲ್ಲ, ನಿಮ್ಮ ಬಳಿ ಇದ್ದಾಗ್ಯೂ ನಿಮಗಾಗಿ ಇರುವುದಿಲ್ಲ. ಥಿಂಕ್ ಆಫ್ ಇಟ್. ಸುಮ್ಮನೆ ವಿಚಾರ ಮಾಡಿರಿ. ಅವರಿಗೆ, ನಿಮ್ಮ ಮಕ್ಕಳಿಗೆ ನಿಮ್ಮ ಪ್ರೀತಿಯನ್ನು ನೀಡಬಹುದೇ ವಿನಃ ನಿಮ್ಮ ವಿಚಾರಗಳನ್ನಲ್ಲ. ಏಕೆಂದರೆ ಅವರಿಗೆ ತಮ್ಮವೇ ಆದ ವಿಚಾರಗಳಿವೆ. ಅವ್ರಿಗೂ ತಿಳಿತದೆ, ಅವ್ರಿಗೂ ತಲೆಯಾಗಿ ವಿಚಾರ ಇದ್ದಾವೆ. ಅವರ ಮೈಗಾಗಿ ನೀವು ಮನೆ ಮಾಡಿಕೊಡಿ, ಆತ್ಮಕ್ಕಾಗಿ ಬೇಡ. ಏಕೆಂದರೆ ಅವರು ನಿಮ್ಮ ಮಕ್ಕಳೇ ಅಲ್ಲ. ಅವರಂತಾಗಲು ನೀವು ಹವಣಿಸಿರಿ. ಚಂದ ಕೇಳಿಸ್ಕೊಳ್ರಿ ಇದನ್ನು. ಎಲ್ಲ ಅಪ್ಪ ಅವ್ವ ಮಕ್ಕಳಿಗೆ ಏನು ಹೇಳ್ತಾರಂದ್ರೆ, ಏಯ್ ನನ್ನಂಗೆ ಆಗ್ಬೇಕಾ ನೀ ಅಂತ, ನಿನ್ನಂಗೆ ಆಕೆ ನಿನ್ನ ಅಂತ ಯಾವ್ದಾರ ಅಪ್ಪ ಯಾವ್ದಾರ ಅವ್ವ ಅಂತಾರು ಅನ್ನೋದಿಲ್ಲ. ಹಿಂದೆ ಹಳ್ಳ್ಯಾಗ ಒಂದು ಮಾತು ಅಂತಿದ್ರು. ಏನಂತಿದ್ರು ಹೇಳ್ರಿ? ಅವ್ರ ಹಂಗಾಗಿ ನಮ್ಮ ಹಂಗೆ ಮಾಡ್ಕೋಬೇಕಂತ. ನಾವೇನು ಮಾಡ್ತಾ ಇದ್ದೀವಿ ತಪ್ಪು ಅಂದರೆ, ನಮ್ಮ ಹಂಗೆ ಮಾಡ್ಕೋತ ಹೊಂಟ್ಬಿಟ್ಟಿವಿ ಮಕ್ಕಳನ್ನ. ಅವ್ರು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಪದ್ಯದಾಗ. ಅವರಂತಾಗಲು ನೀವು ಹವಣಿಸಬೇಡಿ, ಆದರೆ ನಿಮ್ಮಂತೆ ಅವರನ್ನು ಮಾಡುವ ವ್ಯರ್ಥ ಪ್ರಯತ್ನ ಮಾಡಲು ಹೋಗಬೇಡಿ. ಲೆಟ್ ದಮ್ ಲರ್ನ್, ಲೆಟ್ ದೆಮ್ ಫ್ಲೈ. ಅವ್ರನ್ನ ಕಲಿಯಾಕೆ ಬಿಡ್ರಿ, ಅವ್ರನ್ನ ಆಡಾಕ್ ಬಿಡ್ರಿ, ಅವ್ರನ್ನ ಹಾಡಾಕ್ ಬಿಡ್ರಿ. ಹಾಂ, ಹಗ್ಗ ಅಷ್ಟು ನಿಮ್ಮ ಕೈಯಾಗಿ ಇಟ್ಕೊಳ್ರಿ. ಎಷ್ಟು ಚಂದ ಪದ್ಯ ಬರ್ದಾರ ನೋಡ್ರಿ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ತಾಯಿ ತಂದೆ ಆದವರು ಮಕ್ಕಳ ವಿಷಯದೊಳಗಡೆ, ಮಕ್ಕಳು ಕಲಿಯೋ ವಿಷಯದೊಳಗಡೆ, ಮಕ್ಕಳು ಬೆಳೆಯೋ ವಿಷಯದೊಳಗಡೆ ತುಂಬ ತುಂಬ ಜಾಗರೂಕರಾಗಿ ಕೆಲಸ ಮಾಡಬೇಕು. ಏನು ಮಾಡಬೇಕು? ಒಂದು 4 ವಿಚಾರ. ಮೊದಲನೇದು, ಯಾವ ಕಾರಣಕ್ಕೂ ತಾಯಿ ತಂದೆ ಆದಂಥ ನಾವು ನಮ್ಮ ಮಕ್ಕಳನ್ನು ಬೇರೆ ಮಕ್ಕಳ ಜೊತೆ ಹೋಲಿಕೆ ಮಾಡಬಾರ್ದು. ಇನ್ನೇನು ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊ. 99% ಪೇರೆಂಟ್ಸ್ ಮಾಡೋ ಮಿಸ್ಟೇಕ್ ಇದು. ಯಾವ ಮಗುವನ್ನು ಬೇರೆ ಮಗುವಿನ ಜೊತೆ ಹೋಲಿಕೆ ಮಾಡಬಾರ್ದು. ನೀವು ಮಾಡ್ಕೋಬಾರ್ದು. ವಿ ಶುಡ್ ನಾಟ್ ಕಂಪೇರ್ ಅವರ್ ಚಿಲ್ಡ್ರನ್ ವಿತ್ ಅದರ್ಸ್. ಯಾಕೆ? ಭೂಮಿ ಮೇಲೆ ಎಷ್ಟು ಜನ ಅದಾರೋ ಅಷ್ಟು ಜನನೂ ಭಿನ್ನ ಭಿನ್ನನೇ ಇರ್ತಾರೆ. ಅಷ್ಟು ಜನರ ಸಾಮರ್ಥ್ಯನೇ ಬೇರೆ, ಅಷ್ಟು ಜನರ ಯೋಗ್ಯತಾನೇ ಬೇರೆ, ಅಷ್ಟು ಜನರ ಕೌಶಲ್ಯಗಳೇ ಬೇರೆ. ಒಬ್ರು ಹಂಗೆ ಒಬ್ರಿಲ್ಲ, ಒಬ್ರು ಹಂಗೆ ಒಬ್ರು ಕಾಣಿಸೋದಿಲ್ಲ ಭೂಮಿ ಮೇಲೆ. ನೋಡಿರಿ, ಇಲ್ಲಿ ಇಷ್ಟು ಮಂದಿ ಇದೀವಲ್ಲ, ಒಬ್ರದ್ದು ನಮ್ಮದು ಥಂಬ್ ಇಂಪ್ರೆಷನ್ ಸೇಮ್ ಬರೋದಿಲ್ಲ. ಬೆರಳು ಒತ್ತಿ ನೋಡ್ರಿ. ನಮ್ಮ ಒಬ್ರಿಗೂ ಕಣ್ಣು ಒಬ್ರು ಹಂಗೆ ಒಬ್ರು ಇಲ್ಲ, ಒಬ್ರದ್ದು ಮಾರಿ ಒಬ್ರದ್ದು ಹಂಗೆ ಒಬ್ರು ಇಲ್ಲ. ಹಿಂಗಿತ್ತಂದ ಮ್ಯಾಗ ಎಲ್ಲರದು ಬುದ್ಧಿಮತ್ತ ಒಂದೇ ರೀತಿ ಇರೋಕೆ ಆಗ್ತೈತಿ? ಆಗೋದಿಲ್ಲ. ನಾವೇನು ವಿಚಾರ ಮಾಡ್ತೀವಿ, ನಮ್ಮ ಮಗ ಯಾವುದರ ಹುಡುಗ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡಿಲ್ಲ ಅಂದ್ರೆ ಇವನು ಹೆಚ್ಚಿಗೆ ಮಾರ್ಕ್ಸ್ ತೊಗೋಬೇಕು ಅಂತ ಇವನ್ನ ಈಕಿನ ಹೋಲಿಕೆ ಮಾಡೋಕ್ಕೆ ಚಾಲೂ ಮಾಡಿ ನಮ್ಮ ಮಕ್ಕಳದ ಧೈರ್ಯನ ನಾವು ಕಡಿಮೆ ಮಾಡ್ತೀವಿ. ಮಾಡಬಾರ್ದು, ಹೋಲಿಕೆ ಮಾಡಬಾರ್ದು. ಅಡವ್ಯಾಗ ಮೊಲ ಇರ್ತದಲ್ಲ, ಮೊಲ ನೋಡಿರಿಲ್ವಾ? ಮೊಲ ಓಡ್ತೈತಲ್ಲ, ಹಂಗೆ ಮಂಗ್ಯಾಗ ಓಡಾಕೆ ಬರ್ತೈತಿ? ಮೊಲ ಓಡ್ತೈತಲ್ಲ ಏನ್ರ ಹುಡುಗರೆ, ಮೊಲ ಓಡ್ತೈತಲ್ಲ ಹಂಗೆ ಮಂಗ್ಯಾಗ ಓಡಾಕೆ ಬರ್ತೈತಿ? ಬರಲ್ಲ. ಮಂಗ್ಯ ಹೆಂಗೆ ಜಿಗಿತೈತಲ್ಲ ಹಂಗೆ ನವಿಲಿಗೆ ಜಿಗ್ಯಾಕೆ ಬರ್ತೈತಿ? ಬರಲ್ಲ. ನವಿಲು ಹೆಂಗೆ ಕುಣಿತೈತಲ್ಲ ಹಂಗೆ ಕೋಗಿಲೆಗೆ ಕುಣ್ಯಾಕೆ ಬರ್ತೈತಿ? ಬರಲ್ಲ. ಕೋಗಿಲೆ ಹೆಂಗೆ ಹಾಡ್ತೈತಲ್ಲ ಹಂಗೆ ಸಿಂಹಕ್ಕೆ ಹಾಡಕ್ಕೆ ಬರ್ತೈತಿ? ಬರಲ್ಲ. ಸಿಂಹ ಹೆಂಗೆ ಗರ್ಜನೆ ಮಾಡ್ತೈತಲ್ಲ ಹಂಗೆ ಬೇರೆ ಪ್ರಾಣಿ ಗರ್ಜನೆ ಮಾಡಕ್ಕೆ ಬರ್ತೈತಿ? ಬರಲ್ಲ. ಇದ್ರಾಗ ಯಾವ ಶಾಣೆ ಐತಿ ಹೇಳ್ರಿ ನನಗೆ? ಸುಮ್ಮನೆ ವಿಚಾರ ಮಾಡ್ರೆ. ಮಂಗ್ಯ ಶಾಣೆನೋ, ಮೊಲ ಶಾಣೆನೋ, ಕೋಗಿಲೆ ಶಾಣೆನೋ, ನವಿಲು ಶಾಣೆನೋ, ಏನು ಸಿಂಹ ಶಾಣೆನೋ? ಎಲ್ಲರೂ ಶಾಣೆನ. ಮತ್ತು ನಾವು ಯಾವ್ದಾರ ಹುಡುಗಿ ಚಲೋ ಹಾಡಿದಳು ಬರೆದಳು, ಯಾವ್ದಾರ ಹುಡುಗ 4 ಮಾರ್ಕಸ್ ಹೆಚ್ಚಿಗೆ ತೊಗೊಂಡ ಅಂದ ಮಾತ್ರಕ್ಕೆ ನೀನು ಹಿಂಗೆ ಆಗಬೇಕು, ಅವ್ರು ಹೆಂಗೆ ಓದ್ತಾರೆ ನೋಡು, ಈಕಿ ಹೆಂಗೆ ಬರೀತಾಳೆ ನೋಡು ಅಂದು ನಮ್ಮ ಹುಡುಗರ ತಲೆಯಾಗಿನ ವಿದ್ಯಾ, ನಮ್ಮ ಹುಡುಗರ ತಲೆಯಾಗಿನ ಸ್ಥೈರ್ಯನ ಹಿಂದೆ ಜಗ್ಗೋ ಪ್ರಯತ್ನ ಮಾಡಿದೆವು ಅಂದ್ರೆ ಹೆತ್ತವರಾಗಿ ನಾವೇ ನಮ್ಮ ಮಕ್ಕಳ ಕಾಲ ಮೇಲೆ ಕಲ್ಲು ಹಾಕ್ದಂಗೆ ಆಗ್ತದೆ. ನೆವರ್ ಕಂಪೇರ್ ಯುವರ್ ಚಿಲ್ಡ್ರನ್. ಭಗವಂತ ನಿಸರ್ಗ ಪ್ರತಿ ಮಗುವಿನೊಳಗಡೆನೂ ಅಸೀಮ ಸಾಮರ್ಥ್ಯ ಇಟ್ಟಿರ್ತದೆ. ಯಾವ ಮಗುನೂ ದಡ್ಡಲ್ಲ, ಯಾವ ಮಗುನೂ ಶಾಣೆ ಅಲ್ಲ. ವಿಜ್ಞಾನಿಗಳು ಹೇಳ್ತಾರ, ಮನಃಶಾಸ್ತ್ರಜ್ಞರು ಹೇಳ್ತಾರ, ಇನ್ನೂ ಭೂಮಿ ಮೇಲೆ ಎದಕ್ಕೂ ಉಪಯೋಗ ಇಲ್ಲ ಇಂಥ ಮನುಷ್ಯ ಹುಟ್ಟೇ ಇಲ್ಲಂತ. ಜಗತ್ತಿನಾಗ ಇವನಕ್ಕಿಂತ ದಡ್ಡನ ಇಲ್ಲ, ಈಕಿಕ್ಕಿಂತ ದಡ್ಡಿನ ಇಲ್ಲ ಅಂತ ನಾವು ಅಂತೀವಲ್ಲ,
ಮನಃಶಾಸ್ತ್ರಜ್ಞರು ಹೇಳ್ತಾರೆ, ಭೂಮಿ ಮೇಲೆ ಇನ್ನೂ ದಡ್ರು ಹುಟ್ಟೇ ಇಲ್ಲ. ಮತ್ತು ನಾವು ನಮ್ಮ ಮಗಳನ್ನ ಬೆಳೆಯೋ ವಯಸ್ಸಿನವ್ರನ್ನ, ತಿಳಿಯೋ ವಯಸ್ಸಿನವ್ರನ್ನ, ನೀ ದಡ್ಡದಿ, ನೀ ದಡ್ಡದಿದಿ, ನೋಡಿ ಅಕ್ಕಿ ಹೆಂಗೆ ಓದ್ತಾಳ, ಅವ ಹೆಂಗೆ ಓದ್ತಾನ ಅಂತ ಹೋಲಿಕೆ ಮಾಡ್ಕೋತ ಹೊಂಟಿವಿ ಅಂದ್ರೆ ಹಾಡೋ ಕೋಗಿಲಿಗೆ ಹಾರೋ ಮಂಗ್ಯ ಆಗು ಅಂದಂಗೆ ಆಗ್ತೈತಿ. ಕೋಗಿಲೆ ಯಾವತ್ತರ ಮಂಗ್ಯ ಆಗಕ್ಕೆ ಸಾಧ್ಯ ಐತಿ? ಸುಮ್ಮನೆ ವಿಚಾರ ಮಾಡ್ರೆ ಸಾಧ್ಯ ಐತಿ? ಸಾಧ್ಯನೇ ಇಲ್ಲ. ಹಂಗೆ ಮಂಗ್ಯಾಗ ಹಾಡಕ್ಕೆ ಬರೋದಿಲ್ಲೋ, ಕೋಗಿಲೆಗೆ ಹಾರಕ್ಕೆ ಬರೋದಿಲ್ಲೋ, ಹಂಗೆ ಮಕ್ಕಳ ಒಳಗಡೆ ಏನು ಯೋಗ್ಯತೆ ಇರ್ತದೋ, ಏನು ಸಾಮರ್ಥ್ಯ ಇರ್ತದೋ ಆ ಸಾಮರ್ಥ್ಯನ ಬಿಟ್ಟು ಬೇರೆ ಅಪೇಕ್ಷೆನ ನಾವು ಮಾಡಬಾರ್ದು. ನಾವು ಏನೇ ಆಲೋಚನೆ ಮಾಡಿದರೂ ಕೂಡ ಏನಾಗಬೇಕು ಅದನ್ನು ಯಾರೂ ತಪ್ಸೋಕ್ಕಾಗೋದಿಲ್ಲ. ಗುಂಡಪ್ಪನವರು ಅಂತ ಒಬ್ಬರು ಸಾಹಿತಿಗಳಿದ್ರು, DV ಗುಂಡಪ್ಪ, DVG ಅಂತ ಅವ್ರನ್ನ ಕರೀತಾರೆ. ಅವ್ರನ್ನ ಚೌಪದಿ ಒಳಗೆ ಒಂದು ಪದ್ಯ ಕೇಳ್ಯಾರ, ಪ್ರಶ್ನೆ ಕೇಳ್ಯಾರ, ದಕ್ಕಿತೇನ್ ಕುರು ಪಾಂಡವರಿಗೆ ರಾಜ್ಯ ಸುಖ. ಪ್ರಶ್ನೆ ಹೆಂಗೈತೆ ನೋಡ್ರೆ ಇದು. ಕುರು ಪಾಂಡವರಿಗೆ ರಾಜ್ಯ ಸುಖ ದಕ್ಕಿತೇನ್? ಪಿತಾಮಹ ಭೀಷ್ಮ, ಅಜ್ಜ ವ್ಯಾಸ, ತಂದೆ ಧೃತರಾಷ್ಟ್ರ, ಗುರು ದ್ರೋಣ, ಗುರು ಕೃಪಾ ಮತ್ತು ಹಿತೈಷಿಯಾದಂಥ ಕೃಷ್ಣ, ಇವರೆಲ್ಲರೂ ಏನು ಆಸೆ ಪಟ್ಟರು ಹೇಳ್ರಿ? ಪಾಂಡವರು ಕೌರವರು ಚಲೋ ಇರಲಿ, ಅವರು ರಾಜ್ಯಭಾರ ಮಾಡಲಿ, ಅವ್ರ ಜೀವನದಾಗ ಚಲೋ ಬೆಳೀಲಿ ಅಂತಂದ್ರು. ಅವ್ರಿಗೇನರ ರಾಜ್ಯ ಸುಖ ಸಿಕ್ತು? ಬಡದಾಡಿ ಎಲ್ಲರೂ ಹೊಡೆದಾಡಿ ರಕ್ತಪಾತ ಮಾಡ್ಯಾರ. ಅವ್ರೇನಂತಾರೆ ಗುಂಡಪ್ಪ ಅವರು, ಅವ್ವ ಅಪ್ಪ ಆದವ್ರ ಕೆಲಸ ಏನು ಅಂದ್ರೆ ಮಕ್ಕಳದ್ದು ಪೋಷಣೆ ಮಾಡೋದು, ಅತಿಯಾದ ನಿರೀಕ್ಷೆ ಇಡೋದಲ್ಲ. ನಾವೇನು ಆಸೆ ಮಾಡ್ತೀವಿ, ಬೇರೆಯವ್ರ ಹಂಗೆ ನಮ್ಮ ಮಕ್ಕಳು ಆಗಬೇಕು ಅನ್ನೋ ನಿರೀಕ್ಷೆಯೊಳಗಡೆ ಬೇರೆಯವರಿಗೆ ಹೋಲಿಕೆ ಮಾಡ್ತಾ ನಮ್ಮ ಮಕ್ಕಳ ಒಳಗಡೆ ಇರೋ ಸಾಮರ್ಥ್ಯಗಳನ್ನೇ ಕಡೆಗಣಿಸಿಬಿಡ್ತೀವಿ. ಹಂಗೆ ಯಾವ ಕಾರಣಕ್ಕೂ ಮಾಡಬಾರ್ದು. ಒಂದು ಕಲಿಕಾ ಕ್ರಮ ಇದೆ. ಮಕ್ಕಳು ಹೆಂಗೆ ಕಲಿತಾರೆ ಅಂದರೆ, ಆಚಾರ್ಯ ಪಾದಮು, ಲಕ್ಷ್ಯ ಕೊಡ್ರಿ, ನೀವು ಕೇಳಿಸ್ಕೊಡ್ರಿ ಶಾಲೆ ಹುಡುಗರು, ಆಚಾರ್ಯ ಪಾದಮಾದತ್ತೆ ಪಾದಂ ಶಿಷ್ಯೋ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ. 100ಕ್ಕೆ 100 ಯಾರೂ ಎಲ್ಲಿಯೂ ಕಲಿಯಂಗಿಲ್ಲ. ಒಬ್ಬ ಮನುಷ್ಯ ಜೀವನದಲ್ಲಿ ಕಲಿತಾ ಬೆಳೆದ ಅಂದರೆ 25% ಅವ್ರ ಗುರುಗಳ ಕಡೆ ಕಲಿತಿರ್ತಾನೆ, 25% ತನ್ನ ಸ್ವಂತ ತಿಳುವಳಿಕೆಯಿಂದ ಅನುಭವದಿಂದ ಬೆಳೆದಂಗೆ ಕಲಿತಿರ್ತಾನೆ. ಇನ್ನು 25% ಜೊತೆಗಿರೋರು, ಗೆಳೆಯರು, ಸಹಚರರು ಕಲಿಸ್ತಾರೆ. ಇನ್ನು 20% ಸ್ವಂತ ಜೀವನ ಕಲಿಸ್ತದೆ. ಶಾಲ್ಯಾಗ ಸರ್ಗೆಲ್ಲ ಕಲ್ಸಕ್ಕೆ ಬರ್ತೈತಿ, ಪುಸ್ತಕದಾಗ ಏನು ಜೀವನಕ್ಕೆ ಬೇಕು ಎಲ್ಲ ಕಲ್ಸಕ್ಕಾಗ್ತೈತಿ? ಆಗೋದಿಲ್ಲ. ನಮ್ಮ ಮಕ್ಕಳು ಪ್ರಸಂಗ ಬಂದಾಗ, ಜೀವನಾನುಭವ ಬಂದಾಗ ಏನೇನು ಕಲಿಬೇಕೋ ಎಲ್ಲ ಕಲಿತಾರೆ. ಈಗ ಸದ್ಯ ನಾವು ಏನು ಮಾಡಬೇಕು, ಅವ್ವ ಅಪ್ಪ ಆದವ್ರು ಅನ್ನೋದ್ರ ಬಗ್ಗೆನೇ ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ನಿಮಗೆಲ್ಲ ನಾ ಆಗ್ರಹ ಮಾಡ್ತೀನಿ, ಯಾವ ಕಾರಣಕ್ಕೂ ನಿಮ್ಮ ಮಗಳನ್ನ ಬೇರೆಯವ್ರ ಜೊತೆ ಹೋಲಿಕೆ ಮಾಡಬೇಡ್ರಿ. ಅವರ ಬೇರೆ, ನಿಮ್ಮ ಮಕ್ಕಳು ಬೇರೆ. ಅವ್ರ ಮನಿನ ಬೇರೆ, ನಿಮ್ಮ ಮನಿನ ಬೇರೆ. ಅವ್ರ ಮನೆಯಾಗಿನ ವಾತಾವರಣನ ಬೇರೆ, ನಿಮ್ಮ ಮನೆಯಾಗಿನ ವಾತಾವರಣನ ಬೇರೆ. ಅವ್ರು ಮಾಡೋ ಊಟನ ಬೇರೆ, ನಿಮ್ಮ ಮಾಡೋ ಊಟನ ಬೇರೆ. ಇವು ಎಲ್ಲ ಒಬ್ಬ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾವೆ. ಅವ್ರು ಹಂಗೆ ನೀ ಆಗು ಅಂದರೆ ಹೆಂಗೆ ಸಾಧ್ಯ ಐತಿ? ಅವ್ರು ಏನು ಮಾಡ್ತಾರೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸ್ತೈತಿ? ಇಲ್ಲ. ಯೂಟ್ಯೂಬ್ನಾಗ ಒಬ್ಬಕ್ಕೆ ಹುಡುಗಿ ಅದಾಳು, ಹೋಗಿ ಮನ್ಯಾಗ ನೋಡ್ರಿ, ಪರಿಧಿ, ಹುಡುಗಿ ಹೆಸರು ನೆನಪಿಟ್ಕೊಡ್ರಿ, ಪರಿಧಿ. ಆಕೆದು ವಯಸ್ಸು ಎಷ್ಟಂದ್ರೆ ಭಾಳ ಅಂದ್ರೆ 13-14 ವರ್ಷದ ಹುಡುಗಿ ಆಕೆ. ಈಗ ಆಕೆ ಒಂದು 700-800 ಶ್ಲೋಕ ಹೇಳ್ತಾಳೆ ಬಾಯಿ. ಒಂದು ಇಡೀ ದೊಡ್ಡ ಗ್ರಂಥದ ಬಗ್ಗೆ ದೊಡ್ಡ ಪಂಡಿತರು ಮಾತಾಡ್ದಂಗೆ, ಅರುಳು ಹುರಿದಂಗೆ ಚಟ್ ಅಂತ ಮಾತಾಡ್ತಾರೆ. ಹಂಗೆ ಟಿವ್ಯಾಗ ಭಾಷಣ ಮಾಡೋ ಹುಡುಗಿನ ನೋಡಿ ನೀನು ಹಂಗೆ ಆಗು ಅಂದ್ರೆ ನಮ್ಮ ಹುಡುಗ ಆಗ್ತಾನೋ? ಆಗೋದಿಲ್ಲ. ಪರಿಧಿರಪ್ಪ ಪರಿಧಿರವ್ವ ಆಕಿನ್ನ ಹಿಂಗೆ ಮಾಡಬೇಕಂತ ಹೊಟ್ಯಾಗಿದ್ದಾಗಿಂದನೇ ಕನಸು ಕಂಡಾರ. ನಾವು ಹೊಟ್ಯಾಗ ಮಕ್ಕಳಿದ್ದಾಗ ಕನಸೇ ಕಾಣಲ್ಲ. ದೊಡ್ಡವಾದ್ಮೇಲೆ ಉಣಿಸೋದ್ರಾಗನ ಕಾಲ ಕಳೀತಿ. ಮತ್ತು ಅಂತೀವಿ ನೀ ಹಂಗಾಗು, ನೀ ಹಿಂಗಾಗು. ಯಾವ ಕಾರಣಕ್ಕೂ ಆಗೋದಿಲ್ಲ. ಇಲ್ಲಿ ಕುಂದಗೋಳದೊಳಗೆ ಒಬ್ಬ ಹುಡುಗಿದ್ದಾಳೆ, ವೈದ್ರುತಿ, ಆಕೆ ಹೆಸರು ವೈದ್ರುತಿ. ಆ ಹುಡುಗಿದ ಏನು ವಿಶೇಷ ಅಂದ್ರೆ, ಈಗಕ್ಕೆ 5ನೇ ಕ್ಲಾಸ್.
ಭಾರತ ದೇಶದ ಪ್ರತಿಷ್ಠಿತ 5 ವಿಶ್ವವಿದ್ಯಾನಿಲಯಗಳು ಆಕೆಗೆ ಡಾಕ್ಟರೇಟ್ ಕೊಟ್ಟವು. 5ನೇತೆ 9 ವರ್ಷದ ಹುಡುಗಿ, 9 ವರ್ಷದ ಹುಡುಗಿಗೆ 5-6 ವಿಶ್ವವಿದ್ಯಾಲಯದವರು ಡಾಕ್ಟರೇಟ್ ಕೊಟ್ಟಾರ. ಯಾಕೆ ಡಾಕ್ಟರೇಟ್ ಕೊಟ್ಟಾರಂದ್ರೆ ಆ ಹುಡುಗಿಗೆ 50-60 ಸಾವಿರ ಪ್ರಶ್ನೆಗೆ ಉತ್ತರ ಬರ್ತಾವೆ. ಮಾಸ್ತರ್ ಮಾತಾಡಕತ್ತಿಲ್ಲ, 5ನೇ ಕ್ಲಾಸ್ನಾಗ ಓದೋ ಹುಡುಗಿಗೆ 50-60 ಸಾವಿರ ಪ್ರಶ್ನೆಗೆ ಉತ್ತರ ಬರ್ತಾವೆ. 5-6 ಯೂನಿವರ್ಸಿಟಿಯವ್ರು ಡಾಕ್ಟರೇಟ್ ಕೊಟ್ಟಾರಂದ್ರೆ ನಮ್ಮ ಹುಡುಗಿ ನಾಳೆ ಬಂದು ನೀನು ಡಾಕ್ಟರೇಟ್ ತಗೋ ಅಂದ್ರೆ ಅದೇನು ಅಂಗಡಿಯಾಗಿನ ಚಾಕ್ಲೇಟಾ ತಂದು ಕೊಡಾಕ ಹೇಳ್ರಿ ಆಕೈತಿ. ನೀನು ನಿಂದು ಒಟ್ಟು ನೋಡಪ್ಪ ನಿಂದು ಬರ್ಬೇಕು ನೋಡಿ ಟಿವ್ಯಾಗ ಅಂದ್ರೆ ಅವ ಅಂತ ನಮ್ಮಪ್ಪಗೆ ಭಾಳ ತಲೆಯಾಗೈತಿ ನಂದು ಟಿವ್ಯಾಗ ಬರ್ಬೇಕಂತ ಏನರ ಮಾಡಿ ಬರ್ಬೇಕಂತ ಬಾಜು ಮನೆ ತುಡುಗರ ಮಾಡ್ತಾನೆ ಸೇವಟ್ಟಿಗೆ. ಬಂತು ನೋಡಪ್ಪ ನಂದು ಟಿವ್ಯಾಗ ಬಂತು ಅಂತಾನೆ. ಕಂಪೇರ್ ಮಾಡಬೇಡ್ರಿ. ವೈದ್ರುತಿಯವರಪ್ಪ ನಾನು ಹೇಳಿದ್ನೆಲ್ಲ ವೈದ್ರುತಿ ಅಂತ ಆ ಮನುಷ್ಯ ಮಗಳು ಬೆಳಿಬೇಕು ಅನ್ನೋ ವಿಚಾರ ಮಾಡಿ ದುಡಿಯೋ ಕೆಲಸ ಬಿಟ್ಟು ದಿನ 4 ತಾಸು 5 ತಾಸು ಹುಡುಗಿನ ಕುಂಡ್ರಿಸ್ಕೊಂಡು ಅಭ್ಯಾಸ ಮಾಡಿಸ್ತಾನಂತ. ಹೇಳ್ರಿಪ್ಪ, ಎಷ್ಟು ಮಂದಿ ಅವ್ವ ಅಪ್ಪ ಮಕ್ಕಳ ಜೊತೆ ನಾವು ಕೂತ್ಕೋತೀವಿ? ಎಷ್ಟು ಮಂದಿ ಕುಂಡಿರ್ತೀವಿ ಹೇಳ್ರಿ ನಾವು? ನೀವು ಈ ಕಡೆ ನೋಡ್ರಿ, ನಿಮ್ಮದು ನಂತರ ತೊಗೋತೀನಿ ಸೇವಟ್ಟು. ಅವ್ರೇನಂತಾರು ಬರೋಬ್ಬರಿ ಆಯ್ತು ನೋಡಿ ಇವತ್ತು ನಮ್ಮ ಅವ್ವ ಅಪ್ಪಗ ಅಂತಾರೆ. ನಾ ಅದಕ್ಕೆ ಅಂದಿದ್ದೆ ಅವ್ರನ್ನೂ ಕೂಡಿಸ್ಬೇಡ್ರಿ, ತೊಡೆ ವಿಷಯ ಅವ್ರ ಮುಂದೆ ಇವ್ರಿಗೆ, ಇವ್ರ ಮುಂದೆ ಅವ್ರಿಗೆ ಹೇಳಬಾರ್ದು ಅಂತ. ಇನ್ನು ಇವ್ರು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಚಾಲೂ ಮಾಡ್ತಾರೆ ಮನೆಗೆ ಹೋಗಿ. ಪಾಪ ಅವ್ರು ಹೊಟ್ಟೆ ತುಂಬ್ಕೊಳ್ದತ್ತ ಬಾಯಿಲಿ ಕುಂಡ್ರು ಅಂದ್ರೆ ಅವ್ರೇನು ಹೊಟ್ಟೆ ತುಂಬ್ಕೊಳ್ಬೇಕು, ಯುವಕರು ಮಾಡಬೇಕು. ನಮಗೇನು ನಮ್ಮ ಅವ್ವ ಅಪ್ಪ ನಮ್ಮ ಮುಂದೆ ಕೂತಿದ್ದಿಲ್ಲ, ನಮಗೆ ತಿಳಿತಿತ್ತು. ಹೇಳ್ರಿ, ಎಷ್ಟು ಮಂದಿ ನಾವು ಅಪ್ಪ ಅವ್ವ ಆದವ್ರು ನಮ್ಮ ಮಕ್ಳ ಹತ್ರ ಕುಂಡಿರ್ತೀವಿ ಹೇಳ್ರಿ ಹೊರಗೆ ಕುಂಡಿರ್ತೀವಿ. ಎಲ್ಲೋ ಬಸ್ ಸ್ಟ್ಯಾಂಡ್ನಾಗ ಎಲ್ಲೋ ಯಾರೋ ಅವ ಗೆಳೆಯ, ಅವ ಸಂಜೆ ಮುಂದೆ ಅವ್ರ ಮನೆಗೆ ಹೋಗ್ತಾನೆ, ಇವ್ರ ಮನೆಗೆ ಬರ್ತಾನೆ. ಆದ್ರೆ ನಾವು 2 ತಾಸು 3 ತಾಸು ಅವ್ರ ಜೊತೆ ಕಳಿತೀವಿ. ನಮ್ಮ ಮಕ್ಕಳ್ರಿ ಇವರು ನಾಳೆ ಅವ್ರು ಜೀವನ ಮಾಡೋರು ಅದಾರ, ಕಷ್ಟ ಸುಖ ಅನುಭವಿಸೋರದಾರ, ಅವ್ರಿಗೆ ನಾವು ಸಮಯ ಕೊಡಲ್ಲ. ಅದಕ್ಕೆ ಮಕ್ಕಳನ್ನ ಬೆಳೆಸೋದು ಒಂದು ಕಲಾ, ಅದು ಎಲ್ಲರಿಗೂ ಬರೋದಿಲ್ಲ. ಅದು ಎಲ್ಲರ ಮಕ್ಕಳನ್ನು ದೊಡ್ಡವರಾಗೋದಿಲ್ಲ ನೋಡ್ರಿ. ನೀವು ಯಾಕೆ ಆಗೋದಿಲ್ಲ? ಯಾವ ತಾಯಿ ತಂದಿನೂ ಉಣ್ಣಾಕ್ ತಿನ್ನಾಕ ಉಡ್ಸಾಕ್ ಕಡಿಮೆ ಮಾಡಲ್ಲ. ಯಾವುದರ ಅವ್ವ ನನ್ನ ಮಗಳಿಗೆ ಉಣ್ಣಾಕ್ ಕಡಿಮೆ ಕೊಡ್ಬೇಕಂತ ಏನು ಅಳತಿ ಮಾಡಿ ಅನ್ನ ನೀಡ್ತಾಳು? ನೀಡಲ್ಲ. ಆದರೆ ಅಳತಿ ಮಾಡಿ ಪ್ರೇಮ ಏರಿಬೇಕಾಗಿತ್ತಲ್ಲ, ನೀತಿ ಹೇಳಿಕೊಡ್ಬೇಕಾಗಿತ್ತಲ್ಲ. ತಿನ್ನಲಿ ನನ್ನ ಮಗ, ತಿನ್ನಲಿ ನನ್ನ ಮಗಳು. ಯಾವಾರ ಸಂತಿ ಕಾಗೋಡ್ದಾಗ 5-6 ಸಂತಿ ಹೋದ್ರೆ ಎಲ್ಲ ಅವ್ವ ಅಪ್ಪ ಸೇವಟ್ಟಕ್ಕೆ ಸಂತಿ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಮತ್ತೊಂದೇನೋ ಖರೀದಿ ಮಾಡ್ತಿರಲ್ಲ. ಸಂತಿ ಮುಗಿಸಿ ಮನೆಗೆ ಬರುವಾಗ ಏನು ತೊಗೋತೀರಿ ಹೇಳ್ರಿ? ಎಲ್ಲ ಅವ್ಗೂ ಕಳ್ಳಿರ್ತದೆ, ಅಪ್ಪ ಕಳ್ಳಿರ್ತದೆ. ಗಜ್ರಿಗೆ 1/4 kg ತೊಗೋತಾರೆ, ಬಜ್ಜಿ 4 ಪ್ಲೇಟ್ ತೊಗೋತಾರೆ. ತೊಗೊಳಲ್ಲ ತಾಯಿ ತಂದೆ. ಯಾಕೆ? ಮನೆಗೆ ಹೋದ ತಕ್ಷಣ ಎಲ್ಲರೂ ಬಿಸಿ ಚಹಾ ಮಾಡ್ಕೊಂಡು ತಿನ್ನೋದು, ಬಜ್ಜಿ ತಿನ್ನೋದು. ನಂಗೆ ಹೇಳ್ರಿ, ಒಬ್ಬರ ಅವ್ವ ಒಬ್ಬರ ಅಪ್ಪ ಒಂದಿನಾರ ಸಂತ್ಯಾಗ ಒಂದು ಹಾಡಿನ ಪುಸ್ತಕ ತಂದಿರಿ, ಕತ್ತಿ ಪುಸ್ತಕ ತಂದು ಕೊಟ್ಟಿರಿ, ಓದಪ್ಪ. ಜನರಲ್ ನಾಲೆಜ್ ಕ್ವೆಶನ್ಸ್ ಸಂತ್ಯಾಗ ಪುಸ್ತಕ ಇಡೋದಿಲ್ಲ, ಆ ಮಾತು ಬೇರೆ. ಅವ್ರಿಗೆ ಗೊತ್ತಾಗೈತೆ ಸಂತ್ಯಾಗ ಪುಸ್ತಕ ಯಾರು ತೊಗೊಳೋದಿಲ್ಲ ಅಂತ. ಬಜ್ಜಿವು 8 ಅಂಗಡಿ ಇರ್ತಾವೆ, ಬಜ್ಜಿ ಮುಂದೆ ಮಂದಿ ಹಿಡಿಯಂಗಿಲ್ಲ. ಪುಸ್ತಕದ ಅಂಗಡಿ ಮುಂದೆ ಯಾರೂ ಹಾಯುವುದಿಲ್ಲ. ಇರಲಿ, ಇದ್ದದ್ದು ಒಂದು ಅಂಗಡಿಯಾಗಾರ ಒಬ್ಬರ ಒಂದು ಪುಸ್ತಕ ತಂದು ಕೊಟ್ಟಿರಿ, ಕೊಡಲ್ಲ. ಒಂದು ಕತ್ತಿ ಪುಸ್ತಕ ತಂದು ಕೊಟ್ಟಿರಿ, ಕೊಡಲ್ಲ. ಯಾಕೆ? ಓದಿ ಏನು ಮಾಡೋದೈತಿ ಜೀವನದಾಗ? ಇನ್ನೊಂದಿಷ್ಟು ಮಂದಿ ತಾಯಿ ತಂದೆ ಒಂದಿಷ್ಟು ಮಾತಂತಾರೆ. ಏನಂತಾರಂದ್ರೆ, ನೋಡ್ರಿ, ನಾವು ಜೀವನದಾಗ ಭಾಳ ಕಷ್ಟ ಅನುಭವಿಸೀವಿ, ನಾವು ಭಾಳ ತ್ರಾಸು ತೊಗೊಂಡೀವಿ, ನಮ್ಗೆ ಉಣ್ಣಾಕಿರಲಿಲ್ಲ, ಉಡಾಕಿರಲಿಲ್ಲ. ನಮ್ಮ ಮಕ್ಕಳಿಗೆ ಈ ಕಷ್ಟ ಬರಬಾರ್ದು. ಅಯ್ಯೋ ದೇವ್ರಿ, ಇಂಥ ದೊಡ್ಡ ತಾಯಿ ತಂದೆನ ಯಾರೂ ನೋಡಬಾರ್ದು, ಸಿಗಬಾರ್ದು ಯಾರಿಗೆ ಇಂಥವು. ಹಂಗಂತ ಮಕ್ಕಳಿಗೆ ಉಣಿಸ್ಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ನಮಗೆ ಉಣ್ಣಾಕ ಉಡಾಕ ಇರಲಾರ್ದಕ್ಕನ ತಿಳುವಳಿಕೆ ಬಂದೈತಿ. ಇವ್ರಿಗೆ ಉಣ್ಣಾಕ ಉಡಾಕ ಹೆಚ್ಚಾಗಿದ್ದಕ್ಕನ ದಡ್ಡರಾಗ್ಯಾರ ಅವರು. ಎಲ್ಲಿ ಹಸುವು ಇರ್ತೈತಲ್ಲ, ಯಾರಿಗೆ ಅಡಚಣೆ ಇರ್ತೈತಲ್ಲ, ಅವರಿಗೆ ಕಿಮ್ಮತ್ತು ಗೊತ್ತಾಗ್ತೈತಿ. ನಾ ಸಣ್ಣವಿದ್ದಾಗ ₹1.5 ಅಂದರೆ ಇವ್ರ ಆಯುಷ್ಯದಾಗ ಇದನ್ನು ಶಬ್ದನ ಬಳಸೋದಿಲ್ಲ, ಮತ್ತು ಅದು ಬಳಸೋದಿಲ್ಲ. ಒಂದು ಇವ್ರು ಚಿಲ್ಲರಲ್ಲ, ಇವರೆಲ್ಲೋ ಪಾಸೆ 1000, 2000 ಅವ್ವ ಅಪ್ಪನ ಕುತ್ತಿಗೆ ಕೊರ್ರದು ಎಣಿಸ್ತಿರ್ತಾರೆ ನೋಡಿ. ನಿಮಗೂ ಎಷ್ಟೋ ಮಂದಿಗೆ ಇರಬೇಕೇ ಅನುಭವ. ₹1.5 ಶಾಲೆ ಫೀಸ್ ಕಟ್ಟಲಾರ್ದಕ್ಕೆ ವಾರಗಂಟ್ಲೆ ಹೊರಗೆ ನಿಂತಿದ್ವಿ ನಾವು. ಇವತ್ತು ಹುಡುಗರಿಗೆ ಕಿಸೆದಾಗ ₹20 ಇಡಲಿಲ್ಲ ಅಂದ್ರೆ ಮನೆಯಿಂದ ಹೊರಗೆ ಬರೋದಿಲ್ಲ. ಯಾಕೆ? ದುಡಿತಾರೆ ಅವ್ರೇನ್ರ ಬೆವ್ರು ಹರಿಸ್ಯಾರು. ಶನಿವಾರ 11:30 ಸಾಲಿ ಬಿಟ್ಟ ತಕ್ಷಣ ಕೂಲಿ ಮಾಡೋಕ್ಕೆ ಹೋಗ್ತಿದ್ವಿ ನಾವು. ಶನಿವಾರ ಅರ್ಧ ಕೂಲಿ, ಭಾನುವಾರ ಪೂರ್ಣ ಕೂಲಿ, ಎರಡೂ ಕೂರ್ಸಿ ₹9 ಆಗ್ತಿತ್ತು.
ವಾರಕ್ಕೆ 9 ರೂಪಾಯಿ ದುಡ್ದು ತಂದು ನಮ್ಮ ಅವ್ವನ ಕೈಯಾಗ ಕೊಟ್ಟರೆ 9 ರೂಪಾಯಿದಂಗೆ 3 ಮಂದಿ ಇದ್ವಿ, 18 ರೂಪಾಯಿ ಆಗ್ತಿತ್ತು. ಅದನ್ನು ಕೂಡಿಸಿ ಒಂದು ವಾರದ ಸಂತಿ ಮಾಡ್ತಿದ್ದಳು ನಮ್ಮವ್ವ. ಕಷ್ಟಿತ್ತು, ಊಟ ಮಾಡೋಕೆ ಅಡಚಣೆ ಆಗ್ತಿತ್ತು. ಆ ಅಡಚಣೆ, ಆ ಕಷ್ಟ ನಮಗೆ ವಿಚಾರ ಮಾಡಕ್ಕೆ ಹತ್ತಿತ್ತು. ಹೌದು ನಾವು ಓದಬೇಕು, ನಮ್ಮ ಅವ್ವನ ಕೂಲಿ ಮಾಡೋದು ಬಿಡಿಸ್ಬೇಕು, ನಮ್ಮ ಮನೆ ಚಲೋದು ಕಟ್ಟಬೇಕು, ಏನರ ಸಾಧನೆ ಮಾಡಬೇಕು ಅಂತ. ಇವತ್ತೇನಾಗಿದೆ ಅಂದರೆ ನಮ್ಮ ಮಕ್ಕಳಿಗೆ ಓವರ್ ಫೀಡಿಂಗ್. ಅವ್ರು ಕೇಳೋದಕ್ಕಿಂತ ಮುಂಚಿನ ಪುಸ್ತಕ, ಕೇಳೋದಕ್ಕಿಂತ ಮುಂಚಿನ ಬಟ್ಟೆ, ಚಲೋ ಶಾಲೆ, ನೀ ಪ್ರವಾಸಕ್ಕೆ ಹೋಗು, 1000 ರೂಪಾಯಿ ಹೆಚ್ಚಿಗೆ ಇಟ್ಕೊಂಡು ಹೋಗು ಅಂತ ಅಂದು ಕೊಟ್ಟು ಎಲ್ಲೋ ನಾವು ನಮ್ಮ ಮಕ್ಕಳನ್ನ ಸೋಮಾರಿ ಮಾಡಿದ್ವೇನೋ, ದರಿದ್ರನ್ನ ಮಾಡಿದ್ವೇನೋ, ದಡ್ರನ್ನ ಮಾಡಿದ್ವೇನೋ ಅಂತ ನಂಗೆ ಅನ್ನಿಸ್ತಾ ಇದೆ. ನೋಡ್ರಿ, ನಮ್ಮ ಮಕ್ಕಳಿಗೆ ಸಂಬಂಧಗಳ ಕಿಮ್ಮತ್ತು ಗೊತ್ತಿಲ್ಲ, ಸಮಯದ ಕಿಮ್ಮತ್ತು ಗೊತ್ತಿಲ್ಲ, ಸಂಪತ್ತಿನ ಕಿಮ್ಮತ್ತು ಗೊತ್ತಿಲ್ಲ. ಮತ್ತು ಅವ್ರು ಹೆಂಗೆ ಶಾಣೆ? ಮಾರ್ಕ್ಸ್ ತೊಗೊಂಡ್ರೆ ಶಾಣೆ ಆಗ್ತಾರೋ? ಒಂದು ಚಲೋ ಪೋಪಟ್ ತೊಗೊಂಬರ್ರಿ, ಗಿಳಿ ತೊಗೊಂಬರ್ರಿ, 2 ತಿಂಗಳು ಟ್ರೈನಿಂಗ್ ಕೊಡ್ರಿ, ಇವ್ರಿಗಿಂತ ಹೆಚ್ಚಿಗೆ ಮಾರ್ಕ್ಸ್ ಅದು ತೊಗೋತೈತಿ. ಮಾರ್ಕ್ಸ್ ತೊಗೊಂಡು ಏನು ಮಾಡೋರದಿರಿ? ಎಲ್ಲರೂ 100ಕ್ಕೆ 100 ತೊಗೊಂಡ್ರಪ್ಪ, ಮುಂದೆ ಏನು ಮಾಡೋದೈತಿ? ವಯಸ್ಸಾದ ಅಜ್ಜಿ ಓಣ್ಯಾಗ ನಡ್ಕೋತ ಹೊಂಟಾಗ ಸಾಲಿಗೆ ಹೊಂಟು ಹುಡುಗಿಗೆ, ಸಾಲಿಗೆ ಹೊಂಟು ಹುಡುಗ, ಈಕಿಗೆ ಆಯಿಗೆ ತ್ರಾಸ ಆಗ್ತೈತಿ, ಈಕೆ ಕೈಯಾಗಿಂದ ಒಂದು ವಸ್ತು ಇಸ್ಕೋಬೇಕು ಅಂತ ತಲೆಯಾಗ ಬರಲಿಲ್ಲ ಅಂದ್ರೆ ಆಕೆ ಮಾರ್ಕಸ್ ತೊಗೊಂಡು ಹೋಗಿ ಏನು ಮಾಡೋದೈತಿ ಹೇಳ್ರಿ? ಏನು ಮಾಡೋದೈತಿ ಹೇಳ್ರಿ? ಅವ್ವ ಅಪ್ಪನ ಕೆಲಸ ಇದು. ಸಂಬಂಧಗಳ ಬೆಲೆ ಕಲಿಸ್ಬೇಕು, ಸಂಪತ್ತಿನ ಬೆಲೆ ಕಲಿಸ್ಬೇಕು, ಸಮಯದ ಬೆಲೆ ಕಲಿಸ್ಬೇಕು. ಅವ್ವ ಅಂದ್ರೆ ದೇವ್ರಿಗಿಂತ ದೊಡ್ಡಾಕಿ, ಅಪ್ಪ ಅಂದ್ರೆ ದೇವ್ರಿಗಿಂತ ದೊಡ್ಡವ. ಯಾವಾಗ ಗೊತ್ತಾಗಬೇಕು ಹೇಳ್ರಿ ನಮ್ಮ ಮಕ್ಕಳಿಗೆ? ಫೋಟೋದ ಮ್ಯಾಗ ಮಾಲಿ ಹಾಕ್ತಾರಲ್ಲ ಅವಾಗಲ್ಲ ಹೇಳ್ರಿ. ಇದ್ದಾಗ, ಜೀವಂತ ಇದ್ದಾಗ ಅವ್ವ ಅಪ್ಪನ ಹೆಂಗೆ ನೋಡ್ಕೋಬೇಕು, ಸೇವಾ ಮಾಡಬೇಕು. ನೀವು ಅಷ್ಟೇ. ಇವರು ದೊಡ್ಡ ಶಾಣೆ ಆಗಿಬಿಟ್ರಿ. ನಾ ಈಗ 10ನೇ ಕ್ಲಾಸ್ ಹೋಗಿ ನಮ್ಗೆ ಹೋಮ್ವರ್ಕ್ ಮಾಡೋಕ್ಕೆ ಟೈಮ್ ಇಲ್ಲ. ಏನು ಹೋಮ್ವರ್ಕ್ ಮಾಡ್ತಾರೆ ರೀ? 2 ತಾಸು ಕೂತ್ಕೊಂಡು ಓದಿದ್ರೆ 1 ದಿವ್ಸಕ್ಕೆ ಮುಗಿತೈತಿ ಪುಸ್ತಕ. ಆಟಿಟ್ಟು ಸಣ್ಣ ಪುಸ್ತಕ ಇಟ್ಟೈತಿ ಸರ್ಕಾರ. ಗೊತ್ತೈತಿ ನಿಮ್ಗೆ? ಗೊತ್ತೈತಿ ಅಪ್ಪ ಅವಾಗ 10ನೇ ಕ್ಲಾಸ್ಗೆ ಏನು ಪುಸ್ತಕ ಅದಾವಲ್ಲ, ದಿನ 1 ತಾಸು ಓದ್ದಂಗೆ, ದಿನಕ್ಕೆ 1 ತಾಸು, 1 ತಿಂಗಳು ಓದಿರೋ 1 ತಿಂಗಳದಾಗ 1 ಪುಸ್ತಕ ಬಾಯ್ಪಟ್ಟು ಮಾಡ್ಬೋದು. ಅಷ್ಟು ಸಣ್ಣ ಪುಸ್ತಕ ಅದಾವೆ. ಓದು ಬರೀ ತಿಳ್ಕ ಕಲ್ಕ ಏನು ಕಲ್ಕಂತಾನೆ, ಏನು ತಿಳ್ಕೊತಾನೆ? ಸುಮ್ಮನೆ ವಿಚಾರ ಮಾಡಿರಿ. ಇನ್ನೂ 7-7:30 ಆದರೂ ಹಾಸಿಗೆಯಾಗ ಚಂದಂಗೆ ರಗ್ ಹಚ್ಕೊಂಡು ಮಕ್ಕೊಂಡಿದ್ದಳಂದ್ರೆ ಮಗಳಿಗೆ ಥಂಡ್ಯಾಗ ನಮ್ಮವ್ವ ಬಾಂಡಿ ತೊಳಿತಾಳಲ್ಲ, ಆಕೆ ಕೈ ಮರಗಟ್ಟತವು ಅನ್ನೋದು ಯಾವಾಗ ಗೊತ್ತಾಗೋದು? ಇವ ಆರಾಮ್ ಮಕ್ಕೊಂಡ ಭೂಪ, ಅವ ಪಾಪ ಅಪ್ಪ ಮೇವು ಮಾಡಕ್ಕೆ ಹಾದ. ಅಲ್ಲೇ ಕಬ್ಬಿನ ಗರಿ ತೆರಿತೈತಿ, ಕುರುಪಿ ಹರಿತೈತಿ, ಮೈಕೈ ನೋವು ಆಗ್ತಾವು. ನಮ್ಮ ಅಪ್ಪಗೆ ಇಷ್ಟು ತ್ರಾಸ ಆಗ್ತೈತಿ ಅನ್ನೋದು ಮಗ್ ಯಾವಾಗ ಗೊತ್ತಾಗೋದು? ಮಾಡಿದಾಗ ಅಲ್ಲ. ಕೆಲಸ ಮಾಡಿದರೆ ತಾನೇ ಅವನಿಗೆ ತಿಳಿಯೋದು. ನಾವು ಕೆಲಸ ಮಾಡೋಕೆ ಆಸ್ಪದನ ಕೊಡಲ್ಲಲ್ಲ ತಾಯಿ ತಂದೆ ಆದವ್ರ ಮಕ್ಕಳಿಗೆ. ಕಲಿಸ್ರಿ ಅವ್ರಿಗೆ ಬೆವರಿನ ಕಿಮ್ಮತ್ತು ಏನಂತ ಹೇಳಿಕೊಡ್ರಿ. ಹೇಳ್ರಿ ಕುತ್ಕೊಂಡು, ನೋಡಪ್ಪ ಈ ಸಣ್ಣ ಮನೆ ಕಟ್ಟಬೇಕಾದ್ರೆ 20 ವರ್ಷ ದುಡ್ದೇನೋ, ಒಬ್ಬರ ಮುಂದೆ ಕೈ ಚಾಚಿಲ್ಲ ನಾನು, ಹಂಗೆ ರೊಕ್ಕ ಬಂದಿಲ್ಲ. ನಿಂದೇನು ಈ ವರ್ಷ ಶಾಲೆ ಫೀಸ್ ಕಟ್ಟಿಲ್ಲ, 4,000 ಇರಲಿ 8,000 ಇರಲಿ, ಅಷ್ಟು ಕಟ್ಟಬೇಕಾದ್ರೆ ಮೈಯಾಗಿನ ಎಲ್ಲ ಮುರಿದು ಹೋಗ್ಯವಪ್ಪ. ಚಲೋ ಸಾಲಿ ಕಲಿ, ನನಗೇನು ತ್ರಾಸಾದರೂ ಆಗಲಿ, ನೀ ಚಲೋ ಸಾಲಿ ಕಲಿ ಅಂತ ಅವ್ವ ಅಪ್ಪ ಹೇಳಕ್ಕೆ ಚಾಲೂ ಮಾಡಿದ್ರಂದ್ರೆ ನಮ್ಮಪ್ಪಗೆ ತ್ರಾಸ ಐತಿ, ನಮ್ಮವ್ಗೆ ತ್ರಾಸ ಐತಿ ಅನ್ನೋದು ಅವ್ರಿಗೆ ಗೊತ್ತಾಗ್ತೈತಿ. ಗಿಡದಾಗಿಂದ ಬರ್ತಾವೆ ರೊಕ್ಕ. ತಿನ್ನಕ್ಕೆ 5 ರೂಪಾಯಿ ಈಗ ಏನು ಸಾಲಿಯಾಗಿನ ಗೊತ್ತಿಲ್ಲ ಯಾವ ಶಿಕ್ಷಣ ಪದ್ಧತಿ ಬಂತು, ಏನು ಹಾಳಾತು. ಹಾದ್ಯಾಗ ಎಲ್ಲ ಹುಡುಗ ಹುಡುಗಿರು ತಿನ್ಕೋತನ ಹೊಂಟಿರ್ತಾವೆ, ತಿನ್ಕೋತನ ಬರ್ತಿರ್ತಾವೆ. ನೀವು ನಗಾಕತ್ತೀರಿ, ನನಗೆ ಸಂಕಟ ಆಗಕತ್ತೀರಿ. ನಾವು ಯಾವ ಕಡೆ ಹೊಂಟೀವಿ? ಏನು ನಡೆದದ? ತಿನ್ನೋದು ಯಾವಾಗ ಹೇಳ್ರಿ? ಕಮ್ಮಗ ದನ ಸತ್ತಿಗೆ ಹಾದ್ಯಾಗ ತಿನ್ನೋದು ಬಿಟ್ಟವಿ. ಹುಡುಗರು 3 ಹೊತ್ತು ಊಟ ಮಾಡಲಿ, 4 ಹೊತ್ತು ಊಟ ಮಾಡಲಿ, ಎಲ್ಲರ ಮನ್ಯಾಗ ಶಾಲ್ಯಾಗ ಚಲೋ ಜಾಗದಾಗ ಕುಂತು ಉಣ್ಬೇಕು, ತಿನ್ಬೇಕು. ಹಾದ್ಯಾಗ್ರಿ ನಾ 11ವಿ 12ವಿಗೆ ಮಾಸ್ತರ್ ಅದೀನಿ, ನಾನು ದಿನ ನೋಡ್ತೀನಿ. ನಮ್ಮ ಮುಂದೆ ಹುಡುಗರು ಹಿಡ್ಕೊಂಡು ಬರ್ತಾವೆ ಅವು ಬೊಂಬು, ಪಾಕೆಟ್ ಕುರ್ಕುರೆ, ಶಾಂಡಿ. ಏನು ನಡೆದದ? ಹಾಂ, ನೆನ್ನೆ ಒಂದು ಹುಡುಗಿ ಕೇಳಿದೆ ನಾನು ಮೊನ್ನೆ. ಆಕೆ ಕ್ಲಾಸ್ನಾಗ ಚುಯಿಂಗಮ್ ತಿಂತಾ ಇದ್ದಳು. ನಾನು ಏನು ಕೇಳಿದೆ ಆಕೆಗೆ ಪ್ರಶ್ನೆ? ಚುಯಿಂಗಮ್ಮಿಗೆ 2 ರೂಪಾಯಿ, ದಿನಕ್ಕೆ 1 ಚುಯಿಂಗಮ್ ತಿಂತಿ, ತಿಂಗಳಿಗೆ ಎಷ್ಟಾಯಿತು? 60 ರೂಪಾಯಿ ಆಯಿತು. 60 ರೂಪಾಯಿಗೆ ನಿನಗೆ ಕಿಂಗ್ ಸೈಜ್ 2 ನೋಟ್ಬುಕ್ ಬರ್ತಿದ್ವಲ್ಲ, ನಿನಗೆ ನಮ್ಮ ಅಪ್ಪಂದು 60 ರೂಪಾಯಿ ಹಾಳಾಗ್ತೈತಿ ಅಂತ ತಲೆಯಾಗ ಬಂದಿಲ್ಲ ಅಂದ್ರೆ ನಿನ್ನ 10ನೇತೆ ಪಾಸ್ ಮಾಡಿದವ್ರು ಯಾರು? 10ನೇತೆ ಮಟ್ಟ ಕಲ್ಕಲ್ ನೀ 10 ರೂಪಾಯಿದ ಕಿಮ್ಮತ್ತು ನಿಂಗೆ ತಿಳಿಲಿಲ್ಲ. ತಿಳಿಬೇಕಿತ್ತಲ್ಲ ನಿನಗೆ.
ಹೋಗ್ಲಿ ನೀನು ಊಟ ಮಾಡಿಲ್ಲ, ಉಪವಾಸ ಅದೆಯಾ? ಅದಕ್ಕೆ ನೀವು ದಯಮಾಡಿ ತಿಳ್ಕೊಳ್ರಿ, ಮಕ್ಕಳಿಗೆ ತಿನ್ನಿಸ್ಬಾರ್ದು ಉಣಿಸ್ಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಅವ್ರಿಗೆ ಅದರದ್ದು ಕಿಮ್ಮತ್ತು ಗೊತ್ತಾಗಬೇಕು. ನೀವು ಕೂಡ ಅಷ್ಟೇ ಕಂಡ್ರು, ಅದನ್ನು ತಿಳ್ಕೋಬೇಕು. ದ ವ್ಯಾಲ್ಯೂ ಆಫ್ ಸ್ವೆಟ್, ಬೆವರಿನ ಬೆಲೆ. ಹೋಗಿ ಒಮ್ಮೆ ನಿಮ್ಮ ಅಪ್ಪನಂಗೆ ಕೆಲಸ ಮಾಡಿ ನೋಡ್ರಿ, ಕೂಲಿ ಮಾಡಿ ಬೇರೆಯವ್ರ ಮುಂದೆ ಕೈ ಚಾಚಿ ಗೌಂಡಿ ಕೆಲಸ, ಕಟ್ಗೆ ಕೆಲಸ ಮಾಡಿ ನೋಡ್ರಿ. ನಿಮ್ಮ ಅವ್ವಗಳಂಗೆ ಒಮ್ಮೆ ಕಳೆ ತೆಗಿಯಕ್ಕೆ ಹೋಗಿ ನೋಡ್ರಿ, ಏನು ತ್ರಾಸ ಆಕೈತಿ ಅಂತ ಗೊತ್ತಾಕೈತಿ ನಮ್ಗೆ. ಈ ಸಾಮರ್ಥ್ಯ, ಈ ತಿಳುವಳಿಕೆ ನಮ್ಮ ಮಕ್ಕಳಿಗೆ ಬರಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಭಾಳ ಕೇಳ್ತಾರೆ. ನಾ ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ನಾವು ಏನಂತೀವಿ ಭಾಳ ಮಂದಿ, ಅಪ್ಪ ಅವ್ವ ನಮಗೆ ಸಿಕ್ಕಿಲ್ಲ, ನಮ್ಮ ಮಕ್ಕಳು ತಿನ್ನಲಿ, ನಮಗೆ ಸಿಕ್ಕಿಲ್ಲ ಚಲೋ ಅರಿವಿ, ನಮ್ಮ ಮಕ್ಕಳಿಗೆ ಉಟ್ಕೊಳ್ಳಿ ಅಂತ ಅವ್ರನ್ನ ಬೇಕಾಬಿಟ್ಟಿ ಮನೋವೃತ್ತಿ ಬರೋ ಹಂಗೆ ನಾವು ಬೆಳೆಸಬಾರ್ದು ಅನ್ನೋದು ನನ್ನ ಪ್ರಾರ್ಥನಾ. ಇನ್ನು ಭಾಳ ಮುಖ್ಯವಾದ ವಿಷಯ ಏನು ಅಂದರೆ, ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳಿಗೆ ಅವರ ಸಾಮರ್ಥ್ಯವನ್ನು ಹಾಳು ಮಾಡುವಂಥ ಸಂಗತಿಗಳ ಜೊತೆಗೆ ಬೆರೆಯಕ್ಕೆ ಬಿಡಬೇಡ. ಅಂದರೆ ಎನರ್ಜಿ ಸಕ್ಕರ್ಸ್ ಅಂತ ಒಂದು ಶಬ್ದ. ಎನರ್ಜಿ ಸಕ್ಕರ್ಸ್ ಅಂದರೆ ಸಾಮರ್ಥ್ಯವನ್ನು ಹೀರುವಂಥವು. ಇವರೇನು ಮಕ್ಕಳು ಅದಾರಲ್ಲ ಈ ವಯಸ್ಸಿನಾಗ, ಇವರೆಲ್ಲ ಹೈಸ್ಕೂಲ್ನವರ, ಹಾಂ, ಈ ವಯಸ್ಸಿನಾಗ ತುಂಬ ಸಾಮರ್ಥ್ಯ ಇವ್ರೊಳಗಡೆ ಇರ್ತದೆ. ಇವ್ರು ಹೆಂಗಂದ್ರೆ ತುಂಬ ವೇಗವಾಗಿ ಬೋರ್ಗರಿಯುವಂಥ ಒಂದು ಝರಿ ಇದ್ದಂಗೆ. ತಪ್ಪಿ ಹಾದಿ ಬಿಟ್ಟು ಬೇರೆ ಕಡೆ ಹರಿಯಾಕೆ ಒಂದು ಅವಕಾಶ ಸಿಕ್ತು ಅಂದ್ರೆ ಹೋದವ್ರು ವಾಪಸ್ ಬರಲ್ಲ ಇವರು. ಈ ಅವಧಿಯೊಳಗಡೆ ಇಟ್ ಮೀನ್ಸ್ ದೇ ಆರ್ ಇನ್ ದ ಸ್ಟೇಜ್ ಆಫ್ ಟೀನೇಜ್ದಾಗ ಅದಾರ ಅವರು. ಇವರಿಗೆ ಈಗ ಸದ್ಯ ಎನರ್ಜಿ ಸಕ್ಕರ್ಸ್ ಸಂಘ ಆತಂದ್ರೆ, ಸಾಮರ್ಥ್ಯ ಹೀರುವಂಥ ಸಂಗತಿಗಳನ್ನು ಇವರು ಬಳಸಕ್ಕೆ ಚಾಲೂ ಮಾಡಿದರು ಅಂದ್ರೆ ಮೊಬೈಲ್, ಟಿ ವಿ, ಫ್ರೆಂಡ್ಶಿಪ್ ಎಂತೆಂಥ ಫ್ರೆಂಡ್ಶಿಪ್ ಮಾಡಕತ್ತಾರ ಗೊತ್ತೈತಿ ಹುಡುಗರು. ನಮ್ಮಲ್ಲಿ ಒಬ್ಬ ಸಾಮಾನ್ಯ ಬಡವ್ರ ಹುಡುಗೊಬ್ಬ ಆರ್ಮಿಗೆ ಸೇರ್ಕೊಂಡಾನ. ಅವ ಆರ್ಮಿಗೆ ಹೋದಾಗ ಊರಾಗೆಲ್ಲ ಪಟಾಕಿ ಹಾರಿಸಿದ್ರು, ಯಾಕಂದ್ರೆ ಬಡವ್ರ ಹುಡುಗ. ನಿನ್ನೊಂದು ಕಾರ್ಬಾರಿಕೆ ಮಾಡ್ಯಾನ ಮಹಾರಾಜ್. ಏನು ಕಾರ್ಬಾರಿಕೆ ಮಾಡ್ಯಾನಂದ್ರೆ, ಆನ್ಲೈನ್ ಗೇಮಿಂಗ್ದಾಗ 20 ಲಕ್ಷ ರೂಪಾಯಿ ಡೆಮ್ ಮನುಷ್ಯ. ಒಂದು ಗಾಡಿ ಮಂದಿ ಬಂದಾರ ಮನಿಗೆ ರೊಕ್ಕ ವಸೂಲಿ ಮಾಡಕ್ಕೆ. ಏನು ಅಪ್ಪ ಅದ ಊರಲ್ಲಿ ಹಾಕೋಬೇಕು, ಏನು ಊರಾಗ ಹೋಗಿ ನನ್ನ ಮಗ ಇಂಥದ್ದೊಂದು ದೊಡ್ಡದು ಘನಂದಾರಿ ಕೆಲಸ ಮಾಡ್ಯಾನಂತ ಹೇಳಬೇಕು? ಹೇಳ್ರಿ ಯಾಕಪ್ಪ? 10ನೇ ಕ್ಲಾಸ್ ಓದೋ ಹುಡುಗ್ಗೆ ಮೊಬೈಲಿಂದ ಜರೂರತ್ ಏನೈತಪ್ಪ? ಏನು ಮೊಬೈಲ್, ಅಂಥದ್ದು ಮೊಬೈಲ್ ನೋಡಿ ಓದುವಂಥ ತಿಳ್ಕೊಳ್ಳೋಂಥದ್ದು ಏನದ? ಒಬ್ಬಪ್ಪ ಒಬ್ಬವ್ವ ನಿನಗೆ ಮೊಬೈಲ್ ಕೊಡಲ್ಲ, ಬೇಕಂದ್ರೆ ಸಾರಿ ಹೋಗು, ಬೇಡ ಅಂದ್ರೆ ಬಿಡು ಅಂತ ಅನ್ನಂಗಿಲ್ಲ. ತಗೋ ಅಂತ ನಾವು ಇವ್ರು ಹೇಳ್ತಾರೆ ನಮ್ಗೆ 5 ನಿಮಿಷ ಕೊಡ ಅಂತಾರೆ. ನಿಮ್ಗೆ ಹಂಗೆ ಅಂತಾರೆ? ಎಲ್ಲರ ಮನೆಗೂ ಹಂಗೆ, ಅಮ್ಮ 5 ನಿಮಿಷ ಕೊಡು ಅಂತಾರೆ. 5 ನಿಮಿಷ ಅಂತ ಫೋನ್ ಇಸ್ಕೊಂಡು ಹೋದವರು ಬ್ಯಾಟ್ರಿ ಮುಗಿದ ಮೇಲೆ ಮನೆಗೆ ಬರ್ತಾರೆ. ಯಾಕೆ? ಅದ್ರಾಗ ಅವ್ರ ಮನಸ್ಸು ಕೆಡಿಸೋ ವಿಷಯಗಳದಾವು, ಅವ್ರನ್ನ ಹಾಳು ಮಾಡೋಂಥವು. ಮೊಬೈಲ್ನಾಗ ಚಲೋ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ, ಅದಾವು. ಮೊಬೈಲ್ನಾಗ ಓದಾಕ ಪ್ರೇರಣೆ ಕೊಡುವಂಥವು ಅದಾವು, ಆದರೆ ಅವು ಮಕ್ಕಳಿಗೆ ಆಕರ್ಷಣೀಯ ಅನಿಸೋದಿಲ್ಲ. ಇಲ್ಲಿ ದಕ್ಷಿಣ ಕರ್ನಾಟಕದಾಗ ಒಬ್ಬ ಹುಡುಗದಾನ, ನಾ ಹಿಂದಕ್ಕೆ ಬಂದಾಗ ನಿಮ್ಮಲ್ಲಿ ಕತೆ ಹೇಳಿದ್ದೆ. ಇಡೀ ಶರೀರ ನಿಸ್ತೇಜ ಐತೆ, ಒಂದು ಕಾಲು ಕೈ ಏನು ಒಟ್ಟ ಶರೀರ ಅಲಗಾಡಂಗಿಲ್ಲ, ಮಾಂಸದ ಮುದ್ದೆ ಇದ್ದಂಗೆ ಅದಾನ. ಅವರ ಅಪ್ಪರ ಎತ್ಕೊಂಡು ಬಂದು ಕುರ್ಚಿ ಮ್ಯಾಗ ಕುಂಡ್ರಿಸ್ಕೋಬೇಕು, ಎತ್ಕೊಂಡು ಹೋಗಿ ಕಾಟದ ಮ್ಯಾಗ ಹಾಕ್ಬೇಕು, ಹಂಗೆ ಅದಾನ ಹುಡುಗ. ಬರೀ ಕಣ್ಣಾಗಿನ ಗುಡ್ಡೆ ಅಳಗಾಡ್ತವು, ಕೈ ಹೆಬ್ಬೆರಳು ಒಂದು ಅಳಗಾಡ್ತೈತಿ, ಇಷ್ಟ. ಆದ್ರೆ ಆ ಹುಡುಗ ಇವತ್ತು ಬರೀ ಹಿಂಗೆ ಅಲಗಾಡೋ ಹೆಬ್ಬೆರಳು ಬಳಸಿ ಶಾರ್ಟ್ ವಿಡಿಯೋಸ್ ಮಾಡಿ ವರ್ಲ್ಡ್ ಫೇಮಸ್ ಆಗ್ಯಾನ. ಅಂಥವ್ರಿಗೆ ಮೊಬೈಲ್ ಕೊಡ್ರಪ್ಪ. ಇವ್ರೇನು ವರ್ಲ್ಡ್ ಫೇಮಸ್ ಆಗೋರದರು ಮೊಬೈಲ್ನಾಗ? ಓಣ್ಯಾಗ ನಮ್ಮ ಅಬರು ಕಳೀತಾರ ಅವ್ರು, ಅಷ್ಟಲ್ಲ. ಮತ್ತು ನಿಮಗೆ ಗೊತ್ತಿರಲಿ, ಇವ್ರು ಭಾಳ ಶಾಣೆ ಇರ್ತಾರೆ. ಅವರು ಫೋನ್ಯಾಗ ಮಾತಾಡಿದ ಮೇಲೆ ನಂಬರ್ ಸತಿಗೆ ಡಿಲೀಟ್ ಮಾಡಿ ಕೊಟ್ಟಿರ್ತಾರೆ, ನಮ್ಗೆ ಗೊತ್ತಾಗೋದಿಲ್ಲ. ಯಾರಿಗಾರ ಮೆಸೇಜ್ ಮಾಡ್ತಾರಲ್ಲ, ಅದು ಗೊತ್ತಾಗ್ಲಾರ್ದಂಗೆ ನಮಗೆ ಕೊಡೋದೆಲ್ಲ ಕೈ ಚಳಕ ಅವ್ರಿಗೆ ಗೊತ್ತಿರ್ತದೆ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಮಕ್ಕಳ ವ್ಯವಧಾನವನ್ನು, ಏಕಾಗ್ರತೆಯನ್ನು ದೂರ ಮಾಡಿ ಮನೋಚಾಂಚಲ್ಯವನ್ನು ಹೆಚ್ಚು ಮಾಡುವಂಥ ಟಿ ವಿ, ಮೊಬೈಲ್, ವಾಟ್ಸಪ್ಪು, ಫ್ರೆಂಡ್ಶಿಪ್ಪು, ಹೊರಗಡೆ ತಿರುಗಾಡುವುದು, ಇಂಥವೆಲ್ಲ ಹೆತ್ತವರು ಈಗ ಅವ್ರಿಗೆ ಕಡಿವಾಣ ಹಾಕಲಿಲ್ಲ ಅಂದ್ರೆ, ಅದನ್ನು ನಾವು ಅವರಿಗೆ ಅವಾಯ್ಡ್ ಮಾಡಲಿಲ್ಲ ಅಂದರೆ, ದೊಡ್ಡವರಾದಮೇಲೆ ಅವರು ನಮ್ಮನ್ನು ಕೇಳಲ್ಲ ಅಥವಾ ನಮಗೆ ಹೇಳಲ್ಲ. ತಮಗೇನು ಬೇಕು ಅದನ್ನು ಮಾಡ್ಕೋತ ಹೋಗ್ತಾರೆ. ಆದ್ದರಿಂದ
ಪ್ರೀತಿಯ ಪಾಲಕ ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ತಿಳಿದವರಿದ್ದೀರಿ, ಅಲಕ್ಷ್ಯ ಮಾಡಬೇಡ, ಅಲಕ್ಷ್ಯ ಮಾಡಬೇಡ. ಮಕ್ಕಳು ನಮ್ಮ ಆಸ್ತಿ ಇದ್ದಂಗವರು, ದೇ ಆರ್ ಅವರ್ ಪ್ರಾಪರ್ಟೀಸ್. ಒಬ್ಬರು ಸ್ವಾಮೀಜಿ ಒಂದು ಮಾತು ಹೇಳ್ಯಾರ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿಕೊಳ್ಳಿ. ದೇ ಆರ್ ಅವರ್ ಅಸೆಟ್, ಅವರ ನಮ್ಮ ಆಸ್ತಿ. ಆ ಆಸ್ತಿ ಕಿಮ್ಮತ್ತು ಹೆಚ್ಚಾಗಬೇಕಾದ್ರೆ ನಾವೇನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಮಮತೆ ಮತ್ತು ಸಮಯ. ಮಮತೆ ಅಂದರೆ ಮುದ್ದಾಡೋದಲ್ಲ, ಬರೀ ಮಗ ಮಗಳು ಅಂತ ಮುದ್ದಾಡೋದಷ್ಟ ಅಲ್ಲ. ಅಥವಾ ಒಳ್ಳೆ ಶಾಲೆಗೆ ಸೇರಿಸೋದು, ಒಳ್ಳೆ ಊಟ ಬಟ್ಟೆ ಕೊಡಿಸೋದು, ಅಷ್ಟಲ್ಲ. ಕಣ್ಣಾಗ ಕಣ್ಣಿಟ್ಟು ಒಂದು ಕತೆ ಹೇಳ್ತೀನಿ ನಿಮ್ಗೆ, ಅಂದ್ರೆ ತಿಳಿತದೆ. ನಿಮಗೆಲ್ಲ ಮಹಾಭಾರತ ಕತೆ ಗೊತ್ತಿದೆ. ಮಹಾಭಾರತ ಅಂದ್ರೇನು? ಅಣ್ಣ ತಮ್ಮಂದಿರು ಬಡದಾಡಿದ ಕತೆ. ಗೊತ್ತೈತಿಲ್ಲ ನಿಮ್ಗೆ ಮಹಾಭಾರತ? ನಿಮ್ಗೆ ಗೊತ್ತೈತೇನ್ರಪ್ಪ? ಅದ ರಾಮ ರಾವಣ ಬರ್ತಾರೆ, ಅದಲ್ಲ? ಮತ್ತು ಅವ್ರು ಎದುರ ಬರ್ತಾರೋ? ಇವತ್ತಿಂಥವೆಲ್ಲ ಶಾಲ್ಯಾಗ ಮನ್ಯಾಗ ಹೇಳಂಗಿಲ್ಲ. ಹೇಳಕ್ಕೆ ಹೊಂಟ್ರೆ ಅದಕ್ಕೊಂದು ಏನರ ಬಣ್ಣ ಹಚ್ಚಿ ಕೈ ಬಿಡ್ತಾರೆ. ಓದ್ರಿ ಅವನು ಅಣ್ಣ ತಮ್ಮದಿರು ಹೆಂಗಿರ್ಬೇಕಂತಾರೆ ಗೊತ್ತಾಗ್ತೈತಿ, ಅಪ್ಪ ಮಕ್ಕಳು ಹೆಂಗಿರ್ಬೇಕಂತಾರೆ ಅದೇ ಐತದ್ರೊಳಗೆ, ಬೇರೆ ಏನೂ ಇಲ್ಲ. ಮಹಾಭಾರತದೊಳಗೆ ಯುದ್ಧ ನಡೀತು 18 ದಿನ. ಎಷ್ಟು ದಿನ? 18 ಅಕ್ಷೋಹಿಣಿ ಸೈನ್ಯದೊಳಗೆ ಇದ್ದವರೆಲ್ಲ ನೆಲ ಕಚ್ಚಿದ್ರು, ಎಲ್ಲ ಧಾರಾಶಾಹಿ, ಎಲ್ಲ ಬಿದ್ದಾರ. ಯುದ್ಧ ಮುಗಿದದು 19ನೇ ದಿನ ಮುಂಜಾನೆ ಬೆಳಿಗ್ಗೆ. ಆ ಕಡೆ ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಎಲ್ಲ ಕಡೆ ಚಿಲಿಪಿಲಿ ಹಕ್ಕಿ ಹಾರಾಡ್ತಾ ಇದ್ದಾವೆ, ಕೂಗಾಡ್ತಾ ಇದ್ದಾವೆ, ಎಲ್ಲರೂ ಉದ್ಯೋಗ ಮಾಡೋಕ್ಕೆ ಹೋಗೋ ಹೊತ್ತಾಗ್ಯದ. ಅಂಥ ಟೈಮ್ನಾಗ ಎಲ್ಲ ಕಡೆ ಶವ ಬಿದ್ದವು, ರಕ್ತ ಹರಿದದೆ, ಗಾಯ ಆದವರು ಒದ್ದಾಡ್ತಿದ್ದಾರೆ, ಚೀರಾಡ್ತಾ ಇದ್ದಾರೆ. ಅಂಥ ಟೈಮ್ನಾಗ ಯುದ್ಧ ಭೂಮಿಯೊಳಗಡೆ ನಡುವು ಬಂದು ಶ್ರೀಕೃಷ್ಣ ಪರಮಾತ್ಮ ನಿಂತ್ಕೊಂಡಾನ. ಒಂದು ಕಡೆಯಿಂದ ಕುಂತಿ ಬಂದಳು. ಕುಂತಿ ಅಂದ್ರೆ ಪಾಂಡವರವ್ವ. ಮತ್ತೊಂದು ಕಡೆಯಿಂದ ಗಾಂಧಾರಿ ಬಂದಳು. ಗಾಂಧಾರಿ ಅಂದ್ರೆ ಕೌರವರವ್ವ. ಇವ್ರು 5 ಮಂದಿ, ಅವ್ರು 100 ಮಂದಿ. ಕೃಷ್ಣ ನಡುವು ನಿಂತ್ಕೊಂಡಿದ್ದ, ನಕ್ಕೋತ ನಿಂತ್ಕೊಂಡಿದ್ದ. ಕುಂತಿ ಬಂದಳು, ಗಾಂಧಾರಿ ಬಂದಳು. ಕುಂತಿ ಬಂದವಳೇನೆ ನೇರವಾಗಿ ಶ್ರೀಕೃಷ್ಣ ಪರಮಾತ್ಮಗೆ ನಮಸ್ಕಾರ ಮಾಡಿದಳು, ಕಾಲಿಗೆ ಬಿದ್ದಳು. ಗಾಂಧಾರಿ ಕಾಲಿಗೆ ಬೀಳಲಿಲ್ಲ. ಕೃಷ್ಣ ಸುಮ್ಮನೆ ನಿಂತಿದ್ದ. ಗಾಂಧಾರಿ ಏನಂದಳು, ನಾನು ನಿನ್ನ ಕಾಲಿಗೆ ನಮಸ್ಕಾರ ಮಾಡಲಿಲ್ಲಲ್ಲ, ಯಾಕೆ ಮಾಡೋದಿಲ್ಲ ಅಂತ ನಾನು ನೀ ಕೇಳಲೇ ಇಲ್ಲಲ್ಲ ಅಂದಳು. ನಾ ಹೇಳೋ ತಿಳಿತಾ ಇದೆ? ಕುಂತಿ ನಮಸ್ಕಾರ ಮಾಡಿದಳು, ಗಾಂಧಾರಿ ಮಾಡಲಿಲ್ಲ. ಗಾಂಧಾರಿನ ಕೇಳಿದ್ದು, ನಾನು ನಿನ್ನ ಕಾಲ ಬಿದ್ದಿಲ್ಲಲ್ಲ, ನೀ ಯಾಕಂತ ಕೇಳಲೇ ಇಲ್ಲಲ್ಲ. ಅವಂದ, ನೀ ಕಾಲಿಗೆ ಬೀಳ್ಬೇಕು ಅಂತ ನಾ ಎಲ್ಲಿ ಅಪೇಕ್ಷೆ ಇಟ್ಕೊಂಡಿನಿ? ಚಲ್, ನಾ ಯಾಕೆ ನಿನಗೆ ನಮಸ್ಕಾರ ಮಾಡಲಿಲ್ಲ ಅಂತ ಹೇಳ್ತೀನಿ ಕೇಳಿಸ್ಕೊ ಅಂತ ಆಕೆ ಹೇಳಕ್ಕೆ ಚಾಲೂ ಮಾಡಿದಳು. ಯಾಕಂದ್ರೆ ನೀ ಮೋಸಗಾರದಿ ಕೃಷ್ಣಗೆ. ಏನು ಮೋಸ ಮಾಡಿದಿ? ಪಾಂಡವರು 5 ಜನ, ಕೌರವರು 100 ಜನ, 101 ಜನ. ಒಬ್ಬ ಹೆಣ್ಮಗಳು ದುಶೀಲೆ 5 ಜನನ ಗೆಲ್ಲಿಸಿದಿ, 100 ಜನನ ಸೋಲಿಸಿದಿ. ಇದು ನೀ ಮಾಡಿದ ಅತ್ಯಂತ ದೊಡ್ಡ ಮೋಸ. ಮತ್ತು ನೀ ಪಕ್ಷಪಾತಿಯದಿ, ಪಾಂಡವರಿಗೆ ಸಪೋರ್ಟ್ ಮಾಡಿದಿ, ಕೌರವರಿಗೆ ಸಪೋರ್ಟ್ ಮಾಡಲಿಲ್ಲ. ಶಕ್ತಿ ಅವ್ರದ ಹೆಚ್ಚು, ಸೈನ್ಯ ಅವ್ರದ ದೊಡ್ಡದು. ಶಕ್ತಿ ಹೆಚ್ಚು, ಸೈನ್ಯ ದೊಡ್ಡದಿದ್ದರೂ ಅವ್ರನ್ನ ಸೋಲಿಸಿ ಮಣ್ಣು ಮುಗಿಸಿದಿ. ಶಕ್ತಿ ಕಡಿಮೆ ಇವ್ರದ್ದು ಆದರೂ ಇವ್ರನ್ನ ಗೆಲ್ಲಿಸಿದಿ. ನೀ ಒಬ್ಬರಿಗೆ ಚಂದ ಕೇಳಿಸ್ಕೊರೆ ಎಲ್ಲವೋ ಅಪ್ಪ, ರಾಮನ್ನ, ಕೃಷ್ಣನ್ನ, ಪಾಂಡವರ, ಕೌರವ್ರನ್ನ ಬಿಡ್ರಿ, ನಮ್ಮ ಕತೆ ಹೇಳ್ತಾ ಇದ್ದೀನಿ ನಾನು. ನೀನು ಒಬ್ರಿಗೊಂದು ಮಾಡಿದಿ, ಒಬ್ರನ್ನ ಗೆಲ್ಲಿಸಿದಿ, ಒಬ್ರನ್ನ ಸೋಲಿಸಿದಿ. ಅದಕ್ಕೆ ನೀ ಕೆಟ್ಟ ಮನುಷ್ಯ, ಅದಕ್ಕೆ ನಿನ್ನ ಕಾಲಿಗೆ ಬೀಳೋದಿಲ್ಲ ಅಂತಂದಳು ಗಾಂಧಾರಿ. ಅವಾಗ ಶ್ರೀಕೃಷ್ಣ 1-2-3 ಮಾತು ಅಂದ. ಅದನ್ನು ಎಲ್ಲ ಅವ್ವ ಎಲ್ಲ ಅಪ್ಪ ತಪ್ಪದ ಎದೆಯಾಗಿ ನೆನ್ಪಿಟ್ಕೋಬೇಕು. ಏನಂದು ಗೊತ್ತಿತ್ತೇನು ಕೃಷ್ಣ? ಹುಚ್ಚಿ ಗಾಂಧಾರಿ, ನಿನ್ನ ಮಕ್ಕಳು ಸೋತುವಲ್ಲ, ಅದಕ್ಕೆ ಕಾರಣ ನಾ ಅಲ್ಲ. ಕುಂತಿ ಮಕ್ಕಳು ಗೆದ್ರಲ್ಲ, ಅದಕ್ಕೂ ಕಾರಣ ನಾ ಅಲ್ಲ. ನಾ ಪಕ್ಷಪಾತಿ ಅಲ್ಲ. ನಾ ಯಾರು ಚಲೋ ಯಾರು ಕೆಟ್ಟ ಅಂತ ವಿಚಾರ ಮಾಡೋದಿಲ್ಲ. ಅವರು ಸೋಲಾಕ ಇವ್ರು ಗೆಲ್ಲಾಕ ಕಾರಣ ಏನು ಅಂತ ಹೇಳ್ತೀನಿ ಕೇಳಿಸ್ಕೊ. ನಿನ್ನ ಮಕ್ಕಳು ಸೋಲಾಕ ಕಾರಣ ನೀನು. ಕುಂತಿ ಮಕ್ಕಳು ಗೆಲ್ಲಾಕ ಕಾರಣ ಅವ್ರವ್ವ ಕುಂತಿ. ಆಕೆಗೆ ತಲೆನ ತಿರುಗುತ್ತೆ. ಯಾಕಂದ್ರೆ ಆಕೆ ಬಂದೇ ಇಲ್ಲ ಯುದ್ಧ ಮಾಡೋಕೆ. ನಾ ಹೆಂಗೆ ಕಾರಣ ಆಗ್ತೀನಿ ಅಂತ ತಾಕೀತು ಮಾಡಿಲ್ಲ. ಅವಾಗ ಕೃಷ್ಣ ಅಂತಾನ, ನೋಡವ, ಹುಡುಗರು ಸಣ್ಣವಿದ್ವಲ್ಲ, ಆವಾಗ ಕುಂತಿ ಗಂಡ ತೀರಿಕೊಂಡ ಮೇಲೆ ತನ್ನ 5 ಮಕ್ಕಳನ್ನ ಕಣ್ಣಾಗ ಕಣ್ಣಿಟ್ಟು ಜೋಪಾನ ಮಾಡಿದಳು. ಅವ್ರು ಎಲ್ಲಿ ಹೋಗ್ತಾರ, ಏನು ಆಟ ಆಡ್ತಾರ, ಏನು ಊಟ ಮಾಡ್ತಾರ, ಎಂಥ ಮಾತು ಬಾಯಾಗ ಬಳಸ್ತಾರ ಅಂತ ನೋಡಿದಳು.
ಯಾವಾಗಾರ ಕೆಟ್ಟ ಹುಡುಗರ ಜೊತೆ ಗೆಳೆತನ ಮಾಡಿದ್ರೆ, ಕೆಟ್ಟ ಶಬ್ದ ಪ್ರಯೋಗ ಮಾಡಿದ್ರೆ ಕಪಾಳಕ್ಕೆ ಹೊಡೆದು ಶಿಕ್ಷೆ ಕೊಟ್ಟಳು. ಹಿಂಗೆ ಮಾಡಬೇಡ್ರಿ, ಇಂಥವು ಮಾತಾಡಬೇಡ್ರಿ ಅಂತ ಹೆದರಿಸಿದಳು. ಚಲೋ ಚಲೋ ನೀತಿ ಕಲಿಸಿದಳು, ಚಲೋ ಚಲೋ ಕತಿ ಹೇಳಿದಳು, ಚಂದ ಜೀವನ ಮಾಡ್ರಿ ಅಂತ ಅವ್ರಿಗೆ ಪ್ರೇರಣೆ ಕೊಟ್ಟಳು. ಅದಕ್ಕೆ ಪಾಂಡವರು ಚಲೋ ಹಾದ್ಯಾಗ ಹೋದರು. ನೀ ಏನು ಮಾಡಿದಿ ಗೊತ್ತೈತಿ? ಗಂಡಗೆ ಕಣ್ಣಿಲ್ಲ, ನಾ ಯಾಕೆ ಜಗತ್ತು ನೋಡಲಿ ಅಂತ ಕಣ್ಣಿದ್ರೂ ಅರಿವಿ ಕಟ್ಕೊಂಡು ಕುರುಡಿ ಆದಿ. ಹುಡುಗರು ಎಲ್ಲಿ ಹೋದ್ರಲಿಲ್ಲ, ಏನು ಮಾತಾಡಿದ್ರು, ಏನು ತಿಂದ್ರಿ, ಏನು ಆಡಿದ್ರು ಅಂತ ನೋಡಲಿಲ್ಲ. ಹಾಂ, ನಿನ್ನ ಮಕ್ಕಳು ಉಡಾಳ್ರು. ದುರ್ಯೋಧನ ಉಡಾಳ, ದುಶಾಸನ ಉಡಾಳ, ದಿನ ಮುದ್ದಾಮ್ ಜಗಳ ತೆಗಿತಿದ್ರಲ್ಲ ಅವರು. ಒಂದು ದಿನ ನೀ ತಾಕೀತು ಮಾಡಿದಿ, ಕೆಟ್ಟ ಮಾತಾಡಿ ಬಂದಾಗ ಕಪಾಳಕ್ಕೆ ಹೊಡೆದಿ. ನೀನು ಸಣ್ಣವರಿದ್ದಾಗ ನಿನ್ನ ಮಕ್ಕಳಿಗೆ ತಾಕೀತು ಮಾಡಿದ್ರೆ ಇವತ್ತು ಇಲ್ಲಿ ನಿಂತ್ಕೊಂಡು ಅಳೋ ಪ್ರಸಂಗ ಬರ್ತಿದ್ದಿಲ್ಲ. ನಿನ್ನ ಮಕ್ಕಳು ಸೋತಿದ್ದಕ್ಕೆ ಕಾರಣ ನೀನು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ದ. ಒಂದು ಮಾತಿಲ್ಲ, ಗಾದೆ ಮಾತು, ಗಿಡವಾಗಿ ಬಗ್ಗದ್ದು ನೋಡಿ, ನಿಮಗೆಲ್ಲ ಗೊತ್ತೈತಿ. ಸಣ್ಣ ಹುಡುಗರಿದ್ದಾಗ ಏನು ಸಂಸ್ಕಾರ ಕೊಡ್ತೀವಿ, ಏನು ಸಾಮರ್ಥ್ಯ ತುಂಬ್ತೀವಿ, ಅದು ದೊಡ್ಡವರಾದ ಮ್ಯಾಗೂ ರೂಢಿ ಆಗ್ತೈತಿ. ಇನ್ನೊಂದು ಮಾತೈತಿ ನೋಡ್ರಿ, 3 ವರ್ಷದ ಬುದ್ಧಿ 100 ವರ್ಷದ ಮಠ. ಮಕ್ಕಳಿಗೆ ಏನು ಮಾಡಬೇಕು ಅನ್ನೋ ಕನಸು ತುಂಬೋ ಕೆಲಸದೊಳಗಡೆ ಪಾಲಕರು ಬಡವರಾಗಬಾರ್ದು. ಮನಿ ಸಾಣದಿರುವಲ್ತಾಕ, ಅರಿವಿ ಹಳಿವ ಹಾಕೋಲ್ವ್ಯಾಕ. ಆದರೆ ನಮ್ಮ ಮಕ್ಕಳು ನಾಳೆ ದೊಡ್ಡವರಾಗಬೇಕು, ಬೆಳೀಬೇಕು, ದೊಡ್ಡ ಸಾಧನೆ ಮಾಡಬೇಕು ಅಂದ್ರೆ ನಾವು ಈಗಿಂದೀಗ ಅವರು ಸಣ್ಣವರಿದ್ದಾಗ ಆಶಾವಾದವನ್ನು ಅವರ ಎದೆಯಲ್ಲಿ ತುಂಬಬೇಕು. ದೊಡ್ಡ ದೊಡ್ಡ ಕನಸುಗಳನ್ನು ಅವರ ಮನಸ್ಸಿನಲ್ಲಿ ತುಂಬಬೇಕು. ಅವ್ರನ್ನ ಹಿಂದೆ ಬೀಳಕ್ಕೆ ಮಾಡಬಾರ್ದು. ಹೋಗಿ ಹೇಳ್ಬೇಕು, ಸಾಲಿಗೆ ಹೋಗೋ ಹೊತ್ನಾಗ ಹೋಗು, ಚಲೋ ಅಭ್ಯಾಸ ಮಾಡು, ಆಟ ಆಡೋದ್ರಾಗೂ ಭಾಗವಹಿಸು, ಕಾರ್ಯಕ್ರಮದಾಗೂ ಭಾಗವಹಿಸು, ಯಾವುದ್ರಾಗೂ ಹಿಂದೆ ಬೀಳಬೇಡ, ನಿನಗೇನು ಬೇಕು ನಾ ಎಲ್ಲ ಮಾಡ್ತೀನಿ, ಆದರೆ ನೀನು ಮಾತ್ರ ಒಳ್ಳೆ ಕೆಲಸ ಮಾಡು ಅಂತ ನಾವು ನಮ್ಮ ಮಕ್ಕಳಿಗೆ ಧೈರ್ಯ ತುಂಬಿದೆವು ಅಂದ್ರೆ ಅವ್ರು ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ತಾವೆಲ್ಲ ತಿಳಿದವರಿದ್ದೀರಿ. ಬರೀ ಓದು ಅಂತ ಅವ್ರನ್ನ ಬೀಳಬೇಡ್ರಿ, ಹಂಗಂತ ಓದೋದು ಪೂರ್ತಿ ಬಂದ್ ಮಾಡಿಸ್ಬೇಡ್ರಿ. ಅದು ಓದೂ ಬೇಕು, ಆದರೆ ಓದು ಎಲ್ಲ ಅಲ್ಲ. ಓದಿನಿಂದನೂ ಅನ್ನ ಸಂಪಾದನೆ ಮಾಡ್ಬೋದು, ಆದರೆ ಬರೀ ಓದಿನಿಂದ ಅಷ್ಟ ಅನ್ನ ಸಂಪಾದನೆ ಮಾಡೋದಂತಲ್ಲ. ನಿಮ್ಗೆ ಗೊತ್ತೈತಿ, ಈ ಹಾದಿ ಬೀದಿಯೊಳಗೆ ಪ್ಲಾಸ್ಟಿಕ್ ಬಾಟಲ್ ಹಾರಿಸ್ತಾರಲ್ಲ, ದಿವ್ಸಕ್ಕೆ 1,500 ರೂಪಾಯಿ ದುಡಿತಾರ. ಶಾಲಿ ಕಲ್ತಿಲ್ಲ ಅವ್ರು, ಚಾಪಾಲೆ ಪುಗ್ಗಾಲೆ 2,000 ರೂಪಾಯಿ ದರ್ರೋಸ್. ನೀವು ಕೇಳ್ರು, ಒಂದು ದಿವ್ಸ ಯಾರನ್ನ ಚಾಪ ಪುಗ್ಗ ಮಾರಕ್ಕೆ ಬಂದಾರ ಒಂದ್ಸರಿ ಕೇಳಿ ನೋಡ್ರು ನೀವು ಎಷ್ಟು ದುಡಿತಿ ಅಂತ. ಮೊನ್ನೆ ನಮ್ಮ ಮನೆ ಹತ್ರ ಒಬ್ಬವ ಛತ್ರಿ ರಿಪೇರಿ ಮಾಡ್ತೀನಿ ಅಂತ ಬಂದಿದ್ದ. ಛತ್ರಿ ರಿಪೇರಿ, ಹರಿದಿದ್ದ ಬ್ಯಾಗಿಗೆ ಜಿಪ್ ಹಾಕ್ತೀವಿ ಅಂತ ಬರ್ತಾರೆ. ನೋಡ್ರಿಲ್ಲೋ ಇನ್ನೊಂದು ತೊಡೆ ಮಂದಿ ಬರ್ತಾರೆ ನೋಡಿ, ಕೇಸ್ 300 ರೂಪಾಯಿಲ್ಲ 50 ಗ್ರಾಮ್. ಅವ್ರು ರಾಜ ರಾಣಿ ಹಂಗೆ ಜೀವನ ಮಾಡಕ್ಕೆ, ಅವ್ರೇನು ಶಾಲಿ ಕಲ್ತಿಲ್ಲ. ಜೀವನ ಮಾಡಕ್ಕೆ ವಿವೇಕ ಬೇಕು, ಜೀವನ ಮಾಡಕ್ಕೆ ಕೌಶಲ್ಯ ಬೇಕು, ಜೀವನ ಮಾಡಕ್ಕೆ ಧೈರ್ಯ ಬೇಕು, ಜೀವನ ಮಾಡಕ್ಕೆ ಯೋಜನಾ ಬೇಕು, ಜೀವನ ಮಾಡಕ್ಕೆ ಒಂದು ಆತ್ಮವಿಶ್ವಾಸ ಬೇಕು. ಅದನ್ನು ಹೆತ್ತವರು ಮಕ್ಕಳೊಳಗಡೆ ತುಂಬಬೇಕು. ವಿದ್ಯಾಭ್ಯಾಸ ಶಾಲೆ ಕಲಿಸ್ತಾರೆ, ಜೀವನ ಕಲಿಸ್ತದೆ, ಬೆಳೆದಂಗೆ ಎಲ್ಲ ಗೊತ್ತಾಗ್ತದೆ. ಆದರೆ ಧೈರ್ಯ, ಆತ್ಮವಿಶ್ವಾಸಗಳನ್ನು ಸಣ್ಣ ವಯಸ್ಸಿನಲ್ಲೇ ಮಕ್ಕಳೊಳಗಡೆ ತುಂಬೋ ಪ್ರಯತ್ನ ಮಾಡಬೇಕು. ನಾ ಕೇಳಿದೆ ಅವನ್ನ, ಈ ಛತ್ರಿ ರಿಪೇರಿ ಮಾಡೋಕ್ಕೆ ಬಂದವನ್ನ, ಸುಮ್ಮನೆ ಟೈಮ್ ಇತ್ತು, ಕೇಳಿದೆ ಅವನ್ನ, ಯಾವ ಊರಪ್ಪ, ಏನು, ಎಷ್ಟು ಮಂದಿ ಇದೀರಿ, ಎಷ್ಟು ದುಡಿತಿ ದಿನಕ್ಕೆ ಅಂತ ಕೇಳಿದೆ. ಅದು ಹೀರೋ ಇದ್ದಂಗಿದ್ದ, ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ಕೊಂಡಾನು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಾನು, ಒಳ್ಳೆ ಹೀರೋ ಬಂದಂಗೆ. ಸರ್ ಕಡಿಮೆ, ಇವತ್ತೇನು ಬಿಸ್ನೆಸ್ ಆಗಿಲ್ಲ ಅಂದ್ರೆ ಆ ದಿವಸ 800 ರೂಪಾಯಿ ರೀ, ಚಲೋ ಆಗಿತ್ತು ಅಂದ್ರೆ ಅವಾಗ 1,800-2,000 ರೂಪಾಯಿ ಆಗ್ತೈತೆ ರೀ ಅಂತಂದ. ಎಷ್ಟು ತಾಸು ಮಾಡ್ತೀವಿ ಉದ್ಯೋಗನ? 2 ಊರು, ದಿವ್ಸಕ್ಕೆ 2 ಊರು, 2 ಊರಿನಾಗ ಅಷ್ಟಕ್ಕೆ ತಿರುಗಾಡ್ತೀನಿ ರೀ. ಒಂದು 800-1,800 ರೂಪಾಯಿ ದುಡಿತೀನಿ ರೀ, ಆರಾಮ್ ಅದೀವಿ ರೀ. ದುಡ್ದಿದ್ರಾಗ 500 ರೂಪಾಯಿ ಪಿಗ್ಮಿಗೆ ಹಾಕ್ತೀನಿ ರೀ, ಉಳ್ದದ್ದು ಮನೆಗೆ ಬಳಸ್ತೀನಿ ರೀ ಅಂತಂದವ. ನನಗೆ ಹೇಳ್ರಿ, ಅವ ಜೀವನದಾಗ ಹಿಂದೆ ಬಿದ್ದಾನೇನು? ಇನ್ನು ಒಬ್ಬೊಬ್ರು 95% ಮಾಡಿರ್ತಾರೆ, ಡಿಗ್ರಿ ಆಗಿರ್ತೈತಿ, ಯಾಕೋ ಇಲ್ಲಿ ನಮ್ಗೆ ಎಲ್ಲೂ ಕೆಲಸನೂ ಸಿಗೋಲ್ವ ಅಂತ ನೀವು ಕರ್ಕೊಂಡು ಹೋಗಿ ಆರತಿ ಮಾಡಿ ಬ್ಯಾಂಡ್ ಬಜೆ ಬಾರಿಸಿ ಉದ್ಯೋಗ ಕೊಡ್ತಾರು. ಮಾಡಪ್ಪ, ಏನರ ಮಾಡು, ಯಾವ್ದಾರ ಉದ್ಯೋಗ ಮಾಡು. ಹೈದರಾಬಾದ್ನಾಗ ಒಬ್ಬ ಹುಡುಗಿ, ಅವ್ರವ್ವ ಗೌರ್ಮೆಂಟ್ ಸ್ಕೂಲ್ನಾಗ ಟೀಚರ್ ಇದ್ದಳು. ಭಾರಿ ಕಡಿಮೆ, 25 ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ ನಾನು. ಭಾರಿ ಕಡಿಮೆ ಪಗಾರ ಬರ್ತಿತ್ತು. ಆ ಹುಡುಗಿ MBA ಮಾಡಿ ಮುಗಿಸ್ಕೊಂಡು ಹೊರಗೆ ಬಂದು ಅವ್ರವ್ಗೆ ಏನಂದಳು, ಇನ್ನೊಂದು 3-4 ವರ್ಷ ನೌಕರಿ ಇತ್ತು, ನೀನು ರಾಜೀನಾಮೆ ಕೊಡು ಅಂದಳು. ಅವ್ರವ್ಗೆ ಹೋಗಿ 150-200 ರೂಪಾಯಿಗೆ ನೀನು ಇಷ್ಟು ದುಡಿಯೋದು ಬೇಡ, ನಾ ಬಿಸ್ನೆಸ್ ಮಾಡ್ತೀನಿ ಅಂದಳು. ಅವ್ರವ್ವ ಅಂದಳು, ಒಂದು ತುತ್ತು ಅನ್ನ ಬರಾಕತ್ತೈತಿ, ಅದಕ್ಕೂ ಕಲ್ಲು ಹಾಕಬೇಡ, ನಿನ್ನ ಪಾಡಿಗೆ ನೀರು. ಇಲ್ಲ ನನ್ನ ಮಾತು ಕೇಳು,
ನನ್ನ ಮಾತು ಕೇಳು. ಸರಿ, ಮಾಡೋದರ ಏನು? ಅವ್ವ, ಈ ಡಾಕ್ಟರ್ಸು ಮತ್ತು ಈ ಬ್ಯೂಟಿ ಪಾರ್ಲರು ಮತ್ತು ಆಪ್ರೇಷನ್ ಥಿಯೇಟ್ರ್ನಾಗ ಒಂದು ಸರಿ ಯೂಸ್ ಮಾಡಿ ಎಸಿತಾರಲ್ಲ ಪೇಪರ್, ನ್ಯಾಪ್ಕಿನ್ ಪೇಪರ್, ಒಮ್ಮೆ ಹಿಂಗೆ ಒರೆಸಿ ಒಗಿತಾರಲ್ಲ, ಅಂಥವು ತಯಾರಿ ಮಾಡೋಣ. ಅವರು ಒಂದಳು ಹುಚ್ಚಿ ರಾತ್ರಿ ಅನ್ನ ಮಾಡ್ಕೊಂಡು ಊಟ ಮಾಡಿ ಮಕ್ಕಳದು ಸಾಕಾಗೈತಿ, ನಾವು ಬಡವ್ರು ಅದೀವಿ, ದೊಡ್ಡ ಕನಸು ಕಾಣಬಾರ್ದು. ಆಕೆ ಅಂದಳು, ಅವ್ವ, ಕನಸು ಕಾಣಕ್ಕೆ ಬಡವ್ರು ಇರಬೇಕು ಶ್ರೀಮಂತರು ಇರಬೇಕು ಅಂತೇನಿಲ್ಲ, ಮನಸ್ಸಿರ್ಬೇಕು. ನಾನು ನಂಬು, ನಾ ಮಾಡ್ತೀನಿ ಅಂತ 500 ರೂಪಾಯಿ ಬಂಡವಾಳ ಹಾಕಿ ಆ ಕೆಲಸ ಚಾಲೂ ಮಾಡಿದಳು. ಒಂದು 200 ನ್ಯಾಪ್ಕಿನ್ ತಯಾರಿ ಮಾಡಿ 2-3 ಕಂಪ್ನಿ ಮುಂದೆ ಹೋಗಿ ನಿಂತಳು, ತೊಗೋರಿ ಮಾರಾಕ್ ತೊಗೋರಿ. ಕಂಪ್ನಿಯವ್ರು ನಕ್ರಂತ, ಹುಚ್ಚು ಇಂಥವು ಯಾರು ತೊಗೋತಾರು, ಹೋಗಿ ಮನೆಗೆ ಅಂತ ಬೈದು ಕಳಿಸಿದ್ರಂತ. ಅವ್ರವ್ವ ಅಂದಳಂತ, ನಾ ಹೇಳಿಲ್ಲ, ನಮಗಿದು ಆಗೋದಿಲ್ಲ ಅಂತ ಹೇಳಿಲ್ಲ, ಬ್ಯಾಡ ಬಿಡೋಣಂತ. ಆ ಹುಡುಗಿ ಧೈರ್ಯ ಕಳ್ಕೊಳ್ಳಿಲ್ಲ. ಹಂಗೆ 3 ತಿಂಗಳು ಮಾಡಿದಳು. ಕಾಲಿಲ್ದವರು ಕೈ ಇಲ್ದವರು ಹೆಣ್ಮಕ್ಳನ್ನೆಲ್ಲ ಸೇರಿಸ್ಕೊಂಡು ಉದ್ಯೋಗ ಮಾಡೋಕ್ಕೆ ಚಾಲೂ ಮಾಡಿದಳು. ನಿಮಗೆ ಹೇಳ್ತೀನಿ, ಈಗ ಸದ್ಯ ಭಾರತ ದೇಶದಾಗ ಆ ಹುಡುಗಿ ಮತ್ತು ಹುಡುಗಿ ಅವನ ಹತ್ರ 500 ಮಂದಿ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಮತ್ತು ಭಾರತ ದೇಶದ ಅತ್ಯಂತ ದೊಡ್ಡ ದೊಡ್ಡ ಬ್ಯೂಟಿ ಪಾರ್ಲರ್, ಸ್ಪಾ, ಹಾಸ್ಪಿಟಲ್ನವರೆಲ್ಲ ಅವ್ರ ಮನೆಯಾಗಿಂದ ಆ ವಸ್ತುಗಳನ್ನ ಮಾಡಿ ತರಿಸ್ಕೋತಾರೆ. ಅವ್ರದ್ದು ಉತ್ಪನ್ನ ಈಗ ಕೋಟ್ಯಾಂತರ ರೂಪಾಯಿ. ಆ ಹುಡುಗಿಗೆ ಇದನ್ನು ಸಾಲ್ಯಾಗ ಹೇಳಲಿಲ್ಲ, ಆ ಹುಡುಗಿಗೆ ಇದನ್ನು ಸನ್ನಿವೇಶ ಕಲಿಸ್ತು, ಪರಿಸ್ಥಿತಿ ಕಲಿಸ್ತು, ವಿಶ್ವಾಸ ಕಲಿಸ್ತು. ಹಂಗೆ ನಮ್ಮ ಮಕ್ಕಳು ವಿಚಾರ ಮಾಡೋರಾಗಬೇಕು, ಅವರು ಆಚಾರವಂತರಾಗಬೇಕು, ನೀತಿವಂತರಾಗಬೇಕು, ಧೈರ್ಯವಂತರಾಗಬೇಕು ಅಂತಿತ್ತು ಅಂದ್ರೆ ಹೆತ್ತವರಾದ ನಾವೇ ಕೆಲವು ಅವರಿಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕು. ಹಾಂ, ಕೊನೆ ಮಾತು, ಅವ್ರನ್ನ ಚಲೋ ಮಾಡಿರಿ ಅಂತ ಹೇಳಿದ ಮೇಲೆ ನಾವೂ ಚಲೋನ ಮಾಡಬೇಕು. ಭಾಳ ಮಂದಿ ತಾಯಿ ತಂದೆ ಮಕ್ಕಳಿಗೆ ಟಿ ವಿ ನೋಡಬೇಡ ಅಂತಾರೆ, ಮಕ್ಕಳಿಗೆ ಫೋನ್ ಭಾಳ ಹೊತ್ತು ನೋಡಬೇಡ ಅಂತಾರೆ, ಅದ್ರ ತಾಯಿ ತಂದೆ ಅದರಾಗ ಮುಳುಗಿರ್ತಾರೆ. ಹೆಂಗಾಗೋದು? ಹೆಂಗೆ ಸಾಧ್ಯ ಐತಿ? ಬ್ಯಾಡ. ನಾವು ನಮ್ಮ ಆರೋಗ್ಯ ನೋಡ್ಕೋಬೇಕಲ್ಲ. ನಾವು ದುಡಿತಾ ಇರೋದರ ಯಾರ ಸಲುವಾಗಿ ಹೇಳ್ರಿ? ಅಪ್ಪಾಗಿ ನಾವು, ಅವ್ವಾಗಿ ನಾವು ದುಡಿಯೋದರ ಯಾರ ಸಲುವಾಗಿ? ಮಕ್ಕಳ ಸಲುವಾಗಿ. ಅಂದಮೇಲೆ ಮಕ್ಕಳು ಬೆಳೆದು ದೊಡ್ಡವರಾಗೋ ಮಟ್ಟ ನಮ್ಮ ಆರೋಗ್ಯನೂ ಚಲೋ ಇರಬೇಕು, ನಮ್ಮ ಆಲೋಚನೆಯೂ ಚಲೋ ಇರಬೇಕಂದ್ರೆ ನಾವು ಅಂಥದ್ದೆಲ್ಲ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ, ಇನ್ನು ನಿಮಗೆ ಮಕ್ಕಳಿಗೆ 1-2 ಮಾತು. ಏನಪ್ಪ ಇಲ್ಲೇ ಇದ್ದೀರೇನ್ರು? ಗೊತ್ತಿಲ್ಲ ನಿಮ್ಗೆ? ಇನ್ನೊಂದು 2 ನಿಮಿಷ. ನಾನೊಂದು ಪುಸ್ತಕ ಓದ್ತಾ ಇದ್ದೆ, ಜೀವನದಲ್ಲಿ ಅತಿ ಹೆಚ್ಚು ಅದೃಷ್ಟವಂತರು ಯಾರು? ಮಕ್ಕಳು ಸರಿಯಾಗಿ ಕೇಳಿಸ್ಕೊಡ್ರು, ನೀವು ಕೇಳಿಸ್ಕೊಡ್ರಪ್ಪ ಎಲ್ಲರೂ. ಜೀವನದಲ್ಲಿ ತುಂಬ ದೊಡ್ಡ ಅದೃಷ್ಟವಂತರು ಯಾರು? ಅದಕ್ಕೆ ಉತ್ತರ ಎಷ್ಟು ಚಂದಿತ್ತು ನೋಡ್ರಿ. ಯಾರಿಗೆ ಜೀವಂತ ತಾಯಿ ತಂದೆ ಇದ್ದಾರೆಯೋ ಅವರು. ತಿಳಿತದನ್ನ ಹೇಳೋದು? ಯಾರಿಗೆ ಅವ್ವ ಅಪ್ಪ ಜೀವಂತದಾರಲ್ಲ ಅವರು ಭೂಮಿ ಮ್ಯಾಗಿನ ಅತಿ ದೊಡ್ಡ ಅದೃಷ್ಟವಂತರು. ನಿಮಗೆ ಭಗವಂತ ಒಂದು ಅವಕಾಶ ಕೊಟ್ಟಾನ, ಒಳ್ಳೆ ತಾಯಿ ತಂದೆ ಕೊಟ್ಟಾನ, ಮತ್ತು ಅವ್ರಿಗೆ ನಿಮ್ಮನ್ನು ಬೆಳೆಸೋಕೆ ಒಂದು ಅವಕಾಶ ಕೊಟ್ಟು ನಿಮ್ಮ ಸಲುವಾಗಿ ಅವರು ದುಡಿತಾ ಇದ್ದಾರೆ. ನಿಮಗೆ ಅನ್ನ ಬಟ್ಟೆ ಪುಸ್ತಕ ಕೊಟ್ಟಾರಲ್ಲ, ಅವರು ನಿಮ್ಮ ಬಗ್ಗೆ ಕನಸು ಕಾಣ್ತಿರ್ತಾರೆ, ನಿರೀಕ್ಷೆ ಇಟ್ಕೊಳ್ತಿರ್ತಾರೆ. ಯಾವ ಕಾರಣಕ್ಕೂ ತಾಯಿ ತಂದೆ ನಿರೀಕ್ಷೆಗಳು ಹಾಳಾಗಬಾರ್ದು. ಹಂಗೆ ನೀವು ವರ್ತನೆ ಮಾಡಬೇಕು, ಹಂಗೆ ನೀವು ಸ್ವಭಾವ ಬೆಳೆಸ್ಕೋಬೇಕು, ಹಂಗೆ ನೀವು ಹವ್ಯಾಸಗಳನ್ನು ರೂಢಿ ಮಾಡ್ಕೋಬೇಕು. ಅವ್ರ ಮನಸ್ಸಿಗೆ ನೋವಾಗಬಾರ್ದು. ಅವ್ರ ಜೊತೆ ಸೇರಿ ಸಣ್ಣ ಸಣ್ಣ ಕೆಲಸ ಮಾಡೋ ರೂಢಿ ಮಾಡ್ಕೋಬೇಕು. ಅವರ ಸಣ್ಣ ಸಣ್ಣ ಕೆಲಸ ಕಾರ್ಯಗಳಲ್ಲಿ ನೀವು ಅವ್ರಿಗೆ ಉಪಕಾರ ಮಾಡಿದ್ರಿ ಅಂದರೆ ಅವ್ರು ನಿಮಗೆ ದೊಡ್ಡ ಶುಭಾಶಯಗಳನ್ನು ಕೋರ್ತಾರೆ. ಸಾಧ್ಯ ಆದರೆ ಪ್ರತಿ ದಿವಸ ನಿಮ್ಮ ಅವ್ವ ಅಪ್ಪಗೆ ನಮಸ್ಕಾರ ಮಾಡೋದು ರೂಢಿ ಮಾಡ್ಕೊಳ್ರಿ. ರೂಢಿ ಐತೇನು? ಐತೆ? ಏನು ಮಾಡ್ತೀರಿ? ಏನು ರೂಢಿ ಐತಿಲ್ರು? ಏನು ಮಾಡ್ತೀರಿ? ನಮಸ್ಕಾರ ಮಾಡ್ತೀರಿ? ನಮಸ್ಕಾರ ಮಾಡೋದ್ರೆ ಏನು? ಯಾಕೆ ತಾಯಿ ತಂದೆಗೆ ನಮಸ್ಕಾರ ಮಾಡ್ಬೇಕು ಗೊತ್ತೈತಿ ನಿಮಗೆ? ನಿಮಗೆ ಗೊತ್ತೈತಿ? ಇಲ್ಲಲ್ಲ? ಗೊತ್ತೈತಿ? ಪ್ರಮಾಣ ಮಾಡ್ದಂಗದು. ನಿಮ್ಮ ಕಾಲಿಗೆ ಹಣಿ ಹೆಚ್ಚು ಪ್ರಮಾಣ ಮಾಡ್ತಾಯಿದ್ದೀನಿ, ನಾನು ಸಮಾಜದಾಗ ನಿಮ್ಮ ತಲೆ ತಗ್ಸಂಗೆ ನಡ್ಕೊಳ್ಳೋಂಗಿಲ್ಲ ಅಂತ ಪ್ರಮಾಣ ಮಾಡ್ದಂಗದು. ಮತ್ತು ನಾನು ನಿಮ್ಮನ್ನು ಸಮಾಜದಾಗ ಗೌರವದಿಂದ ಬದುಕಕ್ಕೆ ಅವಕಾಶ ಕೊಡ್ತೀನಿ ಅಂತ ಪ್ರಮಾಣ ಮಾಡ್ದಂಗೆ ಮಾಡಬೇಕು. ಅದಕ್ಕಿಂತ ದೊಡ್ಡ ಕೆಲಸ ಯಾವುದಿಲ್ಲ. ಗುಡಿಯಾಗಿನ ದೇವ್ರ ಪೂಜೆ ಮಾಡದಿದ್ರೂ ನಡೀತದೆ, ಆದರೆ ಅವ್ವ ಅಪ್ಪಗೆ ನಮಸ್ಕಾರ ಮಾಡೋದನ್ನು ತಪ್ಪಿಸ್ಬೇಡ್ರಿ. ಅದಕ್ಕಿಂತ ದೊಡ್ಡ ಪೂಜಾ ಬಹುತೇಕ ಯಾವುದು ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ಭಾಳ ಮಂದಿ ಅವ್ವ ಅಪ್ಪಂದು ಏನು ಆಸೆ, ಮಕ್ಕಳು ನಮಗೆ ಕಾಲು ಬೆಳ್ಳಿ ಅಂತಾರೆ. ಎಲ್ಲರಿಗೂ ಆಸೆ ಇರ್ತದೆ. ಖರೆ ನೀವು ಹಿರಿಯರಿಗೆ ಗೌರವಿಸ್ಬೇಕು. ಮನ್ಯಾಗ ಯಾರ ವಯಸ್ಸಾದ್ರಿದ್ರೆ ನೀವು ಮಾಡಬೇಕು.
ಏನಾಯಿತು ಅಂದ್ರೆ ಒಂದು ಸಣ್ಣ ಘಟನೆ ಹೇಳಿ ಮಾತು ಮುಗಿಸ್ತೇನೆ. ನಾ ಒಂದು 15 ವರ್ಷ ಪ್ರಾಥಮಿಕ ಶಾಲೆಯೊಳಗೆ ಶಿಕ್ಷಕಿದ್ದೆ. ಒಬ್ಬ ಇದ್ದೆ, 5 ಕ್ಲಾಸ್, ಒಂದು 60-70 ಹುಡುಗರು ಇದ್ದು. ಹುಡುಗರಿಗೆಲ್ಲ ಒಂದು ರೂಢಿ ಇಟ್ಟಿದ್ದೆ. ಏನು ರೂಢಿ ಅಂದರೆ ದಿನಾ ಮುಂಜಾನೆ ಅವ್ಗ ಅಪ್ಪಗ ನಮಸ್ಕಾರ ಮಾಡಿ ಬರೋದು. ಇದು ಹೋಮ್ವರ್ಕ್, ಬಾಕಿ ಹೋಮ್ವರ್ಕ್ ಇಲ್ಲ. ಮತ್ತು ಪ್ರೇಯರ್ ಟೈಮ್ನಾಗ ಕೇಳ್ತಿದ್ದೆ, ಎಲ್ಲರೂ ನಮಸ್ಕಾರ ಮಾಡಿ ಬಂದಿರಿ ಅಂತ ಕೇಳ್ತಿದ್ದೆ. ಹ್ಞೂ ಅಂತಿದ್ರು. ಯಾರು ನಮಸ್ಕಾರ ಮಾಡಿ ಬಂದಿಲ್ಲ ಅಂದ್ರೆ ವಾಪಸ್ ಒಂದು 5 ನಿಮಿಷ ಮುಗಿಸ್ತೀನಿ ದೀದಿ, ಮುಗಿಸ್ತೀನಿ ಒಂದು 5 ನಿಮಿಷ. ಯಾರು ನಮಸ್ಕಾರ ಮಾಡಿ ಬಂದಿಲ್ಲ ಅಂತಾರೆ ಅವ್ರನ್ನ ಕಳಿಸ್ತಿದ್ದೆ, ನಮಸ್ಕಾರ ಮಾಡಿ ಬರ್ತಿದ್ರು. ಒಂದು ದಿವಸ ಏನಾಯಿತು, ಪ್ರೇಯರ್ ನಡೆದಿತ್ತು, ಎಲ್ಲ ಆಯಿತು. ಎಲ್ಲರೂ ನಮಸ್ಕಾರ ಮಾಡಿ ಬಂದಿರಿ ಅಂತ ಕೇಳಿದೆ. ಹಾಂ, ಎಲ್ಲ ಮಾಡಿ ಬಂದೀವ್ರಿ, ನಡೀರಿ ಒಳಗೆ ಕಳಿಸಿದ್ರು. ನಮ್ಮ ಸಾಲಿ ಹಾದಿ ಹತ್ತಿತ್ತು. ಹಾದ್ಯಾಗ ಒಬ್ಬ ಮನುಷ್ಯ ಹೊಂಟಿದ್ದ. ಏನಪ್ಪ ಆರಾಮದಿ, ನ್ಯಾರೇ ಆಯಿತು, ಹೊಲ್ದಾಗ ಏನು ನಡೆದೆಲ್ಲ ಮಾತಾಡ್ಸಿದ್ದೆ. ಮತ್ತು ಅವ್ನು ಏನು ಕೇಳಿದೆ ನಾನು, ಮಗಳು ದಿನ ನಮಸ್ಕಾರ ಮಾಡ್ತಾಳು ಅಂತ ಕೇಳಿದೆ. ಅವನ ಮಗಳು 3ನೇತ್ತೆ ಇದ್ದಳು. ಅವ ಏನು ಅನ್ಬೇಕು ಹೇಳ್ರಿ, ನಮಗೆ ಹೊಸದ ಹೇಳಿದ್ರಲ್ಲ ಸರ್ ಅದು. ನಾವು ಒಂದು ದಿನ ಈಕೆ ನಮಸ್ಕಾರ ಮಾಡಿಲ್ರಿ, ಬಾದ್ದರ್ತಿ 3ನೇ ಕ್ಲಾಸ್, ದಿನ ಸುಳ್ಳ ಬಡ್ದಾಳ ಶಾಲ್ಯಾಗ. ದಮ್ಮಂಜನ ತಡಿಯಪ್ಪ ಏನೋ ಐತಿ ಮಜಾ ಅಂತೇಳಿ ಆಕಿನ ಕರೆಸಿದೆ ಬಾಯಿ. ನನಗರ ಪ್ರೇಯರ್ನ್ಯಾಗ ದಿನ ನಮಸ್ಕಾರ ಮಾಡಿ ಬಂದೀನಿ ಅಂತ ಹೇಳ್ತಿ. ನಿಮ್ಮಪ್ಪರ ಅಂತಾನ ಹೊಸದ ಹೇಳಿದ್ರಲ್ಲ ಅಂತಾನ ಯಾಕೆ ನಮಸ್ಕಾರ ಮಾಡಿಲ್ಲ? ಹುಡುಗಿ ಸಣ್ಣಕ್ಕಿರಿ, ಭಾಳ ಚಂದ ಮಾತು ಹೇಳಿದ್ಲು, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಟ್ರಿ. ಆಕೆ ಅಂದಳು, ಸರ ನೀವು ಯಾವಾಗ ನಮಸ್ಕಾರ ಮಾಡಂತಿರಲ್ಲ ಅವಾಗ ನಮಸ್ಕಾರ ಮಾಡ್ಬೇಕಂತ ಮನಸ್ಸಿನಾಗ ಭಾಳ ಬರ್ತೈತಿ. ಖರೆ ನಮ್ಮಪ್ಪ ಅವರಪ್ಪ ಕಾಲು ಬಿದ್ದಿದ್ದನ್ನು ಒಂದೂ ದಿನ ನಾನು ನೋಡಿಲ್ಲ. ಹೆಂಗಾಗೋದು ಹೇಳ್ರಿ? ನನ್ನ ಮಗಳು ನನಗೆ ಕಿಮ್ಮತ್ತು ಕೊಡಬೇಕು, ನಾ ಖರೆ ನಮ್ಮ ಅವ್ವಗೆ ಕಿಮ್ಮತ್ತು ಕೊಡೋಂಗಿಲ್ಲ. ನನ್ನ ಮಗ ನನ್ನ ದೇವ್ರು ಅನ್ಬೇಕು, ನಾ ನಮ್ಮ ಅಪ್ಪಗೆ ದೇವ್ರು ಅನ್ನೋಲ್ಲ. ಹಿಂಗಂದ್ರೆ ಆಗ್ತೈತಿ. ಅದಕ್ಕೆ ನಾವು ಹೆಂಗಿರ್ತೇವಲ್ಲ ಹಂಗೆ ನಮ್ಮ ಮಕ್ಕಳು ಇರ್ತಾರೆ. ಅಂಗಡಿಯಾಗ ಹೋಗಿ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಕ್ಕೆ ಕೊಟ್ಟಿವಿ ಅಂದ್ರೆ ಜೆರಾಕ್ಸ್ ಕಾಪಿಯಾಗೂ ಸೇಮ್ ನಂಬರ್ ಬರ್ತಾವೆ. ಇನ್ನೇನು ಹೇಳಿ, ಅಂಗಡಿಯಾಗ ಹೋಗಿ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಕ್ಕೆ ಕೊಟ್ರೆ ಜೆರಾಕ್ಸ್ ಪೇಪರ್ನ್ಯಾಗೂ ಸೇಮ್ ಆಧಾರ್ ಕಾರ್ಡಿನ ನಂಬರ್ ಇರ್ತದೆ ವಿನಃ ಬೇರೆ ಬರಲ್ಲ. ನಮ್ಮ ಒಳಗೆ ಎಂಥ ಗುಣ ಇರ್ತಾವೆ ಅಂಥ ಗುಣನ ನಮ್ಮ ಮಕ್ಕಳ ಒಳಗಡೆ ಬರ್ತಾವೆ. ಅದಕ್ಕೆ ನಾವು ಮನಸ್ಸು ಮಾಡಿದ್ರೆ, ಪಾಲಕರು ಮನಸ್ಸು ಮಾಡಿದ್ರೆ, ಟೀಚರ್ ಮನಸ್ಸು ಮಾಡಿದ್ರೆ ನಮ್ಮ ಮಕ್ಕಳು ದೇಶಕ್ಕೆ ಆಸ್ತಿ ಆಗ್ತಾರೆ, ಸಮಾಜಕ್ಕೆ ಆಸ್ತಿ ಆಗ್ತಾರೆ. ಅಂಥ ಪ್ರಯತ್ನ ನಾವು ನೀವು ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ಈ ಸಂಸ್ಥೆಯವರು ಒಳ್ಳೆಯ ಆಲೋಚನೆಯನ್ನು ಮಾಡಿ ನಿಮಗೆಲ್ಲ ಸುಮ್ಮನೆ 1-2-3 ವಿಷಯಗಳನ್ನು ಚಿಂತನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ದಯಮಾಡಿ ಇದರ ಸದುಪಯೋಗ ತಗೊಳ್ಳಿ ಅಂತ ಹೇಳಿ, ನೀವು ಕೂಡ ಅಷ್ಟೇ ಚೆನ್ನಾಗಿ ಓದಬೇಕು, ಪ್ರಯತ್ನ ಹೆಚ್ಚು ಮಾಡಬೇಕು. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ದಿನಕ್ಕೆ ಕಲ್ಕೊಳ್ಳೋದು ತಿಳ್ಕೊಳ್ಳೋದನ್ನು ಹೆಚ್ಚು ಮಾಡಿದ್ರಿ ಅಂದರೆ ನಿಮ್ಮನ್ನು ಇಡೀ